ಪರಮಪೂಜ್ಯ ಮಹಾಸ್ವಾಮಿಗಳವರ ದಿವ್ಯ ಪಾದ ಕಮಲಗಳಲ್ಲಿ ಭಕ್ತಿ ಶ್ರದ್ಧೆಯಿಂದ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿಕೊಳ್ತಾ ಗೀತಾ ಜ್ಞಾನ ಯಜ್ಞದ 4ನೆಯ ದಿನ ಜ್ಞಾನಯೋಗ 42 ಪದ್ಯಗಳಲ್ಲಿ ಭಗವಂತ ಹಿಂದೆ 3ನೆಯ ಅಧ್ಯಾಯದಲ್ಲಿ ಬುದ್ಧಿಗಿಂತಲೂ ಪರಮಾತ್ಮನ ತತ್ವ ಅದು ಶ್ರೇಷ್ಠವಾಗಿರ್ತಕ್ಕಂಥದ್ದು. ಇಂದ್ರಿಯಗಳು, ಇಂದ್ರಿಯಾಭಿಮಾನಿ ದೇವತೆಗಳು ಅವರ ತಾರತಮ್ಯವನ್ನು ತಿಳಿದು ಭಗವಂತನ ಆರಾಧನೆಯನ್ನು ಮಾಡಿದಾಗ ಅದು ಜ್ಞಾನ ಸಾಧನೆಗೆ ಅತ್ಯಗತ್ಯವಾಗಿರ್ತಕ್ಕಂಥದ್ದು. ಯಾವುದೇ ಒಂದು ಕರ್ಮ ಮಾಡುವಾಗ ಅರಿವು, ಎಲ್ಲ ದೇವತೆಗಳಿಗಿಂತಲೂ ಮಿಗಿಲಾದವ ಶ್ರೀಕೃಷ್ಣ. ಅವನು ಸರ್ವತಂತ್ರ ಸ್ವತಂತ್ರನಾಗಿದ್ದಾನೆ, ಅಂತೆಯೇ ದೇವೋತ್ತಮನಾಗಿದ್ದಾನೆ, ದೇವತ್ವದಲ್ಲಿ ನೋಡೇ ದಿವಿಜರ ಒಡೆಯನಾಗಿದ್ದಾನೆ. ಅವನನ್ನು ಎಲ್ಲ ಬಗೆಯಿಂದ ಶರಣು ಹೊಂದುವುದು ಇಂದ್ರಿಯ ಜಯ, ಕಾಮಜಯ, ಈ ಎಲ್ಲದಕ್ಕೂ ಮೂಲ ಸಾಧನ ಆ ಭಗವಂತನಲ್ಲಿ ಶರಣು ಹೊಂದುವಂಥದ್ದು. ದೇವರಲ್ಲಿ ಶರಣು ಬರಬೇಕಾದರೆ ತತ್ವಾಭಿಮಾನಿಗಳ ಅನುಗ್ರಹ ಆ ಇಂದ್ರಿಯ ಜಯಕ್ಕೆ ಕಾರಣವಾಗಿ ಮನದ ಒಳಗಿನ 100 ಆಸೆಗಳನ್ನು ಮೆಟ್ಟಿ ಅದರ ಪ್ರಭಾವವನ್ನು ಸಂಪೂರ್ಣವಾಗಿ ಮೆಟ್ಟಿ ನಿಲ್ಲುವಂಥದ್ದು. ಹೀಗೆ 3ನೆಯ ಅಧ್ಯಾಯದಲ್ಲಿ ಕರ್ಮಯೋಗದ ಸಮಗ್ರ ಸ್ವರೂಪವನ್ನು ಬೇರೆ ಬೇರೆ ಆಯಾಮಗಳಿಂದ ಸ್ಪಷ್ಟಪಡಿಸ್ತಾ ಇದ್ದಾನೆ ಕೃಷ್ಣ. ಅಲ್ಲಿ ಹೇಳಿರ್ತಕ್ಕಂಥ ಭಗವಂತ ಎಲ್ಲದಕ್ಕಿಂತಲೂ ಸರ್ವೋತ್ತಮನಾದ ಆ ಭಗವಂತ. ನಾವು ಯಾರಲ್ಲಿ ಶರಣು ಹೊಂದಬೇಕೋ ಆ ಭಗವಂತನ ಮಹಿಮೆ, ಅಲ್ಲಿ ವರ್ಣನೆ ಮಾಡಿರ್ತಕ್ಕಂಥ ಕರ್ಮಗಳು, ಅದರ ಪ್ರಭೇದಗಳು, ಅಲ್ಲಿ ವರ್ಣನೆ ಮಾಡಿದ ಜ್ಞಾನದ ಮಹಿಮೆ, ಇದನ್ನು ಈ 4ನೇ ಅಧ್ಯಾಯದಲ್ಲಿ ವಿಶೇಷವಾಗಿ ವಿವರಿಸ್ತಾ ಇದ್ದಾನೆ. ಜ್ಞಾನ ಮತ್ತು ಕರ್ಮ ಎರಡರ ವಿಸ್ತಾರಾತ್ಮಕವಾದ ಅಧ್ಯಾಯ ಈ 4ನೇ ಅಧ್ಯಾಯ ಜ್ಞಾನಯೋಗ. ಭಗವಂತ ಇದನ್ನು ಆರಂಭ ಮಾಡ್ತಾ ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಂ ಅವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುಃ ಇಕ್ಷ್ವಾಕವೇ ಬ್ರವೀತ್. ಮೋಕ್ಷವನ್ನು ಕೊಡುವ ನಾನು, ಅವ್ಯಯನಾದ ನಾನು, ನಾಶವೇ ಇಲ್ಲದ ನಾನು, ಮೋಕ್ಷಪ್ರದನಾದ ನಾನು. ಅರ್ಜುನ, ಈ ಕರ್ಮಯೋಗವನ್ನು ನಿನಗೆ ಈಗ ಹೇಳಿದೆ, ಇದೇನೋ ಹೊಸದು ಹೇಳ್ತಾ ಇದ್ದೇನೆ ಅಂತ ಅನ್ಕೋಬೇಡ. ಇದು ಬಹಳ ಹಿಂದೆ ಸೂರ್ಯನಿಗೆ ನಾನು ಉಪದೇಶ ಕೊಟ್ಟಿದ್ದೆ. ಸವಿತೃಮಂಡಲ ಮಧ್ಯವರ್ತಿಯಾದ ಭಗವಂತ ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ಸೂರ್ಯನಿಗೆ ಈ ಕರ್ಮಯೋಗದ ಬಗ್ಗೆ ನಾನು ಬಹು ಹಿಂದೆ ಉಪದೇಶ ಕೊಟ್ಟಿದ್ದೆ. ಸೂರ್ಯ ತಾನು ಭಗವಂತನಿಂದ ಯಾವ ಕರ್ಮಯೋಗದ ವಿದ್ಯೆಯನ್ನು ಸಂಪಾದನೆ ಮಾಡಿದ್ದ ಅದನ್ನು ಪರಂಪರೆಯ ತಾನು ತನ್ನ ಮಗನಿಗೆ ಕೊಟ್ಟ. ಸೂರ್ಯನ ಮಗ ಮನು
ಅವನಿಗೆ ಕೊಟ್ಟ. ಆ ಸ್ವಯಂಭುವ ಮನು ತನ್ನ ತಂದೆ ತನಗೆ ಕೊಟ್ಟಂತಹ ಈ ಆಧ್ಯಾತ್ಮ ರಹಸ್ಯ, ಕರ್ಮಯೋಗ, ಈ ಜ್ಞಾನಯೋಗ, ಈ ವಿದ್ಯೆಯನ್ನು ತನ್ನ ಮಗನಾದ ಇಕ್ಷ್ವಾಕುವಿಗೆ ಕೊಟ್ಟ. ಇದರಲ್ಲಿ ನಮಗೊಂದು ಕಥೆ ಇದೆ. ನಾವು ಮಕ್ಕಳಿಗೆ ಆಸ್ತಿ ಕೊಟ್ಟರೆ ಬಹುಕಾಲ ಬರುತ್ತೆ ಎನ್ನುವ ಗ್ಯಾರಂಟಿ ಇಲ್ಲ. ಪರಂಪರೆಯಿಂದ ಬಂದ ಆಸ್ತಿಕ್ಯ ಭಾವ, ದೇವರ ಇರುವಿನ ಅರಿವು ನಮ್ಮ ಮಕ್ಕಳಿಗೆ ನಾವು ಕೊಡಬೇಕಾಗಿದೆ. ಭಗವತ್ ಪ್ರಜ್ಞೆಯನ್ನು ಕೊಡಬೇಕಾಗಿದೆ. ದೇವರಿದ್ದಾನೆ ಅನ್ನುವ ಎಚ್ಚರಿಕೆಯನ್ನು ನಮ್ಮ ಮಕ್ಕಳಿಗೆ ಸಣ್ಣ ವಯಸ್ಸಿನಲ್ಲೇ ಕೊಡಬೇಕಾಗಿದೆ. ದೇವರನ್ನು ಮರೆತು ಯಾರು ಬದುಕನ್ನು ನಡೆಸ್ತಾರೆ, ಜೀವನವನ್ನು ನಡೆಸ್ತಾರೆ, ಅವರ ಇಡೀ ಜೀವನ, ಅವರ ಬದುಕೇ ಭಯದ ಸರಮಾಲೆಯಾಗಿ ಆಗಿಬಿಡುತ್ತೆ. ನಿರ್ಭಯವಾಗಿ ಮಗು ಜೀವನದಲ್ಲಿ ಬೆಳಿಬೇಕು, ನನ್ನ ಮಗ ಚೆನ್ನಾಗಿರಬೇಕು, ಸಮಾಜವನ್ನು ಉತ್ತಮ ರೀತಿಯಲ್ಲಿ ಎದುರಿಸಬೇಕು ಅನ್ನುವ ಭಾವ ಮನೆಯ ಹಿರಿಯನಿಗಿದ್ದರೆ, ಹಿರಿಯ ಕೇವಲ ತಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ ಆಸ್ತಿಯನ್ನು ಮಾತ್ರ ಕೊಡದೆ, ಪರಂಪರೆಯಿಂದ ಬಂದ ಆಸ್ತಿಕ್ಯ ಸಂಪ್ರದಾಯಗಳು, ಭಾವನೆಗಳು, ದೇವರ ಪೂಜಾ ಇತ್ಯಾದಿಗಳನ್ನು, ಶಾಸ್ತ್ರವನ್ನು, ಸಂಪ್ರದಾಯವನ್ನು ತನ್ನ ಮಕ್ಕಳಿಗೆ ಕೊಡಬೇಕು. ಕೃಷ್ಣ ಹೇಳ್ತಾನೆ, ನಾನು ಸೂರ್ಯನಿಗೆ ಕೊಟ್ಟೆ, ಸೂರ್ಯ ತನ್ನ ಮಗನಾದ ಮನುವಿಗೆ ಕೊಟ್ಟ, ಮನು ಇಕ್ಷ್ವಾಕುವಿಗೆ ಕೊಟ್ಟ. ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಹು. ಪರಂಪರೆಯಿಂದ ಪ್ರಾಪ್ತವಾದಂತಹ ಈ ತತ್ವಜ್ಞಾನ ಏನಿದೆ, ಹಿಂದಿನ ಎಲ್ಲ ರಾಜ ಋಷಿಗಳು ಕೂಡ ಇದನ್ನು ಕ್ರಮವಾಗಿ ತಿಳ್ಕೊಂಡ್ರು. ರಾಜರಿಗೂ ತಿಳಿತು, ಋಷಿಗಳಿಗೂ ತಿಳಿತು. ರಾಜ ಋಷಿಗಳಿಗೆ ತಿಳಿತು. ಅವರು ನೋಡಲಿಕ್ಕೆ ರಾಜರು ಥರ ಇದ್ದರೂ ಕೂಡ ಋಷಿಗಳಾಗಿದ್ದರು. ಋಷಿಗಳು ಅಂದರೆ ಜ್ಞಾನಿಗಳಾಗಿದ್ದರು. ಕೇವಲ ಅಧಿಕಾರದ ಮದದಲ್ಲಿ ಇರ್ತಿರಲಿಲ್ಲ. ಅಧಿಕಾರದ ಒಟ್ಟಿಗೆ ಇದನ್ನು ಕೊಟ್ಟವ ದೇವರು ಅನ್ನುವ ಅರಿವು, ಜ್ಞಾನ ಅವರಿಗೆ ಸದಾ ಇರ್ತಿತ್ತು. ಹಾಗಾಗಿ ಅಂತಹ ರಾಜ ಋಷಿಗಳೆಲ್ಲ ಈ ತತ್ವಜ್ಞಾನವನ್ನು ಕ್ರಮವಾಗಿ ಪಡೆದರು. ಅದರಿಂದಲೇ ಅವರು ತಮ್ಮ ಎಲ್ಲ ಇಷ್ಟಾನಿಷ್ಟಗಳನ್ನು ಕೂಡ ಪಡೆದಿದ್ದಾರೆ, ಸಿದ್ಧಿಯನ್ನು ಪಡೆದಿದ್ದಾರೆ. ಹಿಂದಿನ ಕಾಲದ ರಾಜರು, ರಾಜ ಋಷಿಗಳು ಇವರೆಲ್ಲ ಸಿದ್ಧಿಯನ್ನು ಪಡೆಯಲಿಕ್ಕೆ ಕಾರಣ ಪರಂಪರೆಯಿಂದ ಬಂದಂತಹ ಜ್ಞಾನ, ಅದನ್ನು ಬಿಡದೆ ರಕ್ಷಣೆ ಮಾಡಿದರು, ಪೋಷಣೆ ಮಾಡಿದರು. ಹಾಗಾಗಿ ಅವರು ಇಹದಲ್ಲಿಯೂ ಸಿದ್ಧಿಯನ್ನು ಪಡೆದರು, ಪರದಲ್ಲಿಯೂ ಸಿದ್ಧಿಯನ್ನು ಪಡೆದರು. ನಮಗೆ ಇಹದಲ್ಲಿಯೂ ನೆಮ್ಮದಿ ಇಲ್ಲ, ಪರದಲ್ಲಿಯೂ ನೆಮ್ಮದಿ ಇಲ್ಲ. ಇಲ್ಲಿರಲಾರೆ, ಅಲ್ಲಿಗೆ ಹೋಗಲಾರೆ. ಇಲ್ಲಿರಕ್ಕೊಂದು ಕಾಟ, ಹೋಗ್ಲಿಕ್ಕೊಂದು ಕಾಟ, ಇರಲಿಕ್ಕೊಂದು ಭಯ, ಹೋಗ್ಲಿಕ್ಕೊಂದು ಭಯ. ಇರಲಿಕ್ಕೆ ಶನಿ ಭಯ, ಶನಿ ಕಾಟ. ಹೋಗಲಿಕ್ಕೆ ಯಮನ್ ಕಾಟ, ಸತ್ರ ಅವನು ಹಿಡ್ಕೋತಾನೆ, ಬದುಕಿದ್ರೆ ಇವನು ಹಿಡ್ಕೋತಾನೆ. ಒಟ್ಟು ಇಲ್ಲಿರಲಾರೆ, ಅಲ್ಲಿಗೆ ಹೋಗಲಾರೆ. ಎರಡಕ್ಕೂ ಕಾರಣ ಏನಂದರೆ ಅರಿವಿಲ್ಲದ ಬದುಕು, ಭಗವಂತನ ಪ್ರಜ್ಞೆ ಇಲ್ಲ, ಪರಂಪರೆಯಿಂದ ಬಂದಂಥ ಸಂಸ್ಕಾರ ನಮ್ಮಲ್ಲಿ ಉಳಿಲಿಲ್ಲ. ಎಲ್ಲವನ್ನೂ ಬಿಟ್ಟು ಕೆಟ್ಟವರು ನಾವು, ಎಲ್ಲ ಬಿಟ್ಟುಬಿಟ್ಟಿದ್ದೀವಿ, ಯಾವುದನ್ನು ಹಿಡ್ಕೊಂಡಿಲ್ಲ. ಆದರೆ ಹಿಂದಿನವರು ಸಿದ್ಧಿಯನ್ನು ಪಡೀಲಿಕ್ಕೆ ಕಾರಣವಾದದ್ದು ಈ ಯೋಗ, ಈ ರಹಸ್ಯ, ಇದು ಕಾರಣ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾ, ಯಾಕೆ ಹೋಯಿತು? ನೀನು ಉಪದೇಶ ಮಾಡಿದ ತತ್ವ
ಎಲ್ಲ ರಾಜರು ಋಷಿಗಳು ಕ್ರಮವಾಗಿ ಯಾವುದನ್ನು ಪಡೆದು ಸಿದ್ಧಿಯನ್ನು ಪಡೆದರೋ ಅದು ಎಲ್ಲಿ ಹೋಯಿತು ಕೇಳುವಾಗ ಕೃಷ್ಣ ಅಂತಾನೆ, ಸ ಕಾಲೇನ ಇಹ ಮಹತ, ತುಂಬ ಕಾಲ ಆಯಿತು, ಯೋಗೋ ನಷ್ಟ. ಆ ಯೋಗ, ಆ ಉಪಾಯ, ಆ ಜ್ಞಾನದ ರಹಸ್ಯ, ಕರ್ಮದ ರಹಸ್ಯ, ಯಾವ ರೀತಿಯಲ್ಲಿ ಕರ್ಮವನ್ನು ಮಾಡಬೇಕು, ಯಾವ ರೀತಿ ಭಗವಂತನ ಅರಿವನ್ನು ಸಂಪಾದನೆ ಮಾಡಬೇಕು ಅಂತ ಏನು ಉಪಾಯವನ್ನು ರಾಜ ಋಷಿಗಳಿಗೆ ನಾನು ಬೋಧನೆ ಮಾಡಿದ್ದೆ, ಅದೆಲ್ಲ ಬಹುಕಾಲ ಆದ ಕಾರಣ ಅದೆಲ್ಲ ಮರ್ತೋಗಿದೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಇವತ್ತು ನಾನು ನಿನಗೇನು ಕರ್ಮದ ಬಗ್ಗೆ, ಜ್ಞಾನದ ಬಗ್ಗೆ ಹೇಳ್ತಾ ಇದ್ದೇನೆ, ಇದೇನೋ ಹೊಸದಾಗಿ ಹೇಳ್ತಾ ಇದ್ದೇನೆ ಅಂತ ಅಂದ್ಕೊಳ್ಬೇಡ. ನಾನು ಬಹು ಹಿಂದೆ ಇದನ್ನು ಸೂರ್ಯನಿಗೆ ಉಪದೇಶ ಮಾಡಿದ್ದೆ. ಸೂರ್ಯ ತನ್ನ ಮಗನಾದ ಮನುವಿಗೆ ಉಪದೇಶ ಮಾಡಿದ್ದ. ಮನುವು ತನ್ನ ಮಗನಾಗಿರ್ತಕ್ಕಂಥ ಇಕ್ಷ್ವಾಕು ಮಹಾರಾಜನಿಗೆ ಇದನ್ನು ಉಪದೇಶ ಮಾಡಿದ್ದ. ಈ ಉಪದೇಶದ ಪರಂಪರೆಯನ್ನು ನಂಬಿದ ಆಗಿನ ಕಾಲದ ಎಲ್ಲ ಸಾತ್ವಿಕ ರಾಜರು ಉಪಾಯದಿಂದ ಕರ್ಮವನ್ನು ಮಾಡಿ, ಆ ಕರ್ಮಗಳಿಂದಲೇ ಭಗವಂತನ ಆರಾಧನೆ ಮಾಡಿ, ಆ ಮೂಲಕವಾಗಿ ತತ್ವಜ್ಞಾನವನ್ನು ಪಡೆದು ಭಗವಂತನನ್ನು ಹೊಂದಿ ಸಿದ್ಧಿಯನ್ನು ಪಡೆದರು. ಋಷಿಗಳು ಕೂಡ ಜ್ಞಾನದ ರಹಸ್ಯವನ್ನು ತಿಳಿದು ಆ ಮೂಲಕ ಭಗವಂತನ ಅನುಗ್ರಹವನ್ನು ಪಡೆದು ಅವರೆಲ್ಲ ಉದ್ಧಾರ ಆಗಿದ್ದಾರೆ. ಅಂತಹ ಜ್ಞಾನ ಎಲ್ಲಿ ಹೋಯಿತು ಅಂತ ವಿಚಾರ ಮಾಡುವಾಗ ಕೃಷ್ಣ ಅಂತಾನೆ, ಸ ಕಾಲೇನ ಮಹತ ಯೋಗೋ ನಷ್ಟ ಪರಂತಪ. ತುಂಬ ಕಾಲ ಆಯಿತು ಹೇಳಿ, ಅದೆಲ್ಲ ಈಗ ಲುಪ್ತ ಆಗಿಬಿಟ್ಟಿದೆ, ಮಾಯ ಆಗಿಬಿಟ್ಟಿದೆ, ಮರ್ತು ಹೋಗಿದೆ. ನೋಡಿ, ಇದೇ ಶಬ್ದವನ್ನು ಮುಂದೆ ಅರ್ಜುನ ಹೇಳ್ತಾನೆ, ನಷ್ಟೋ ಮೋಹ, ನನಗೆ ಹಿಂದಿಂದೆಲ್ಲ ನೆನಪು ಬರ್ತಾ ಇದೆ ಅಂತಾನೆ. ಸ್ಮೃತಿರ್ಲಬ್ಧ್ವ ಅಂತಾನೆ, ನನಗೆ ನೆನಪಿಗೆ ಬಂತು ಅಂತಾನೆ. ಹಿಂದೆ ಹೇಳಿದೆ ಇದು, ಆದರೆ ಈ ತುಂಬ ಕಾಲ ಆದ ಕಾರಣ ಮರ್ತೋಗಿದೆ. ಆದ್ದರಿಂದ ಸಯೇವಾಯಮ್ಮಯ ತೇದ್ಯ ಯೋಗ ಪ್ರೋಕ್ತ ಪುರಾತನಃ. ಹಿಂದೆ ಆ ರಾಜ ಋಷಿಗಳಿಗೆ, ಸೂರ್ಯನಿಗೆ ಯಾವೆಲ್ಲ ತತ್ವವನ್ನು ನಾನು ಬೋಧನೆ ಮಾಡಿದ್ದೆ ಅದನ್ನು ನಾನು ಈಗ ನಿನಗೆ ಹೇಳ್ತಾ ಇದ್ದೇನಪ್ಪ. ನಿನಗೆ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಭಕ್ತೋಸಿಮೆ, ನೀನು ನನ್ನ ಭಕ್ತ ಆಗಿದ್ದೀಯ. ಅಷ್ಟೇ ಅಲ್ಲ, ನೀನು ನನಗೆ ಗೆಳೆಯ. ಆದ್ದರಿಂದಲೇ ಅತ್ಯಂತ ರಹಸ್ಯವಾದದ್ದನ್ನು ನಾನು ನಿನಗೆ ಹೇಳ್ತಾ ಇದ್ದೇನೆ. ನೋಡಿ, ಭಗವಂತ ಯಾರಿಗೆ ತತ್ವಜ್ಞಾನವನ್ನು ಕೊಡ್ತಾನೆ, ಯಾರಿಗೆ ತನ್ನ ಇರುವಿನ ಅರಿವನ್ನು ಕೊಡ್ತಾನೆ, ಯಾರ್ಯಾರೋ ನಮಗೆ ಜ್ಞಾನವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾರು ಕೊಟ್ಟರು ಒಳಗೆ ದೇವರೇ ಕೊಡಬೇಕು. ಗುರುಷುಸ್ಥಿತ್ವ ತದ್ವಾರ ಜ್ಞಾನೋಪದೇಷ್ಟ್ರೇ ನಮಃ. ಗುರುಗಳ ಒಳಗೆ ಕೂತು ಭಗವಂತ ಕೊಟ್ಟರೆ ಉಂಟು, ಇಲ್ದಿದ್ರೆ ಇಲ್ಲ. ನಿಯತ ಗುರುಗಳು ಸಿಕ್ಕಾಗ ಯೋಗ್ಯವಾದ ಜ್ಞಾನವನ್ನು ಉಪದೇಶ ಮಾಡ್ತಾರೆ. ಯಾರಿಗೆ ಮಾಡ್ತಾರೆ, ಯಾವಾಗ ಮಾಡ್ತಾರೆ? ನಿಮ್ಮದು ಪರಿಪಕ್ವತೆ ಹೊಂದಬೇಕು. ಭಗವಂತನ ಪಾದಾರವಿಂದದಲ್ಲಿ ಭಕ್ತಿ ಮಾಡಬೇಕು. ನೀವು ಭಕ್ತಿ ಮಾಡಿದರೆ ಸಾಲದು, ನೀವು ಭಕ್ತರಾದರೆ ಸಾಲದು. ಭಕ್ತ ನೀನು ಅಂತ ದೇವರು ಒಪ್ಪಿಕೊಳ್ಳುವ ಹಾಗೆ ಭಕ್ತಿ ಮಾಡಬೇಕು. ನಾವು ಮಾಡೋ ಭಕ್ತಿಗೆ ದೇವರು ಮೆಚ್ಚಬೇಕು, ನಮ್ಮನ್ನು ಭಕ್ತ ಅಂತ ಒಪ್ಪಿಕೊಳ್ಳಬೇಕು ಅಂತಿಲ್ಲ. ದೇವರು ಒಪ್ಪಿಕೊಳ್ಳಬೇಕಾದರೆ ನಮ್ಮ ಭಕ್ತಿಯಲ್ಲಿ 2 ಗುಣ ಇರಬೇಕು. ಯಾವುದದು? ಭಾಗವತದಲ್ಲಿಯೂ ಇದೆ, ಪಂಡಿತಾಚಾರ್ಯರು ವಾಯುಸ್ತುತಿಯಲ್ಲಿಯೂ ತಿಳಿಸ್ತಾರೆ. ನಿರ್ವ್ಯಾಜಾಂ ನಿಶ್ಚಲಾಂ ಅನಿಮಿತ್ತ ಭಕ್ತಿ. ಭಗವಂತನಲ್ಲಿ ಮಾಡುವಂತಹ ಭಕ್ತಿಯಲ್ಲಿ ಯಾವುದೇ ಕಾರಣ ಇರಬಾರ್ದು. ಸಕಾರಣವಾಗಿ ದೇವರಲ್ಲಿ ಭಕ್ತಿ ಮಾಡಬಾರ್ದು. ನಿರ್ವ್ಯಾಜವಾದ ಭಕ್ತಿ ಮಾಡಬೇಕು.
ನಿಶ್ಚಲವಾದ ಭಕ್ತಿ ಮಾಡಬೇಕು. ಅವ್ಯವಹಿತ ಅಂತಾರೆ ಕಪಿಲನಾಮಕ ಪರಮಾತ್ಮ ಹೇಳುವಾಗ, ತನ್ನ ತಾಯಿಗೆ ಹೇಳುವಾಗ, ಅವ್ಯವಹಿತಾಂ, ಕಟ್ಟಾಗಬಾರ್ದು ಭಕ್ತಿಯಲ್ಲಿ, ಕಂಟಿನ್ಯೂಟಿ ಇರಬೇಕು. ಯಾವಾಗಲೂ ಒಂದೇ ತೆರನಾದ ಭಕ್ತಿ ಭಗವಂತನಲ್ಲಿ ಮಾಡಬೇಕು. ಆ ಭಗವಂತನಲ್ಲಿ ಭಕ್ತಿ ಮಾಡುವಾಗ ಯಾವುದೇ ಕಾರಣ ಇರಬಾರ್ದು. ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವ. ವಾಯುದೇವರಲ್ಲಿ ಪಂಡಿತಾಚಾರ್ಯರು ಈ ಬಗೆಯ ಭಕ್ತಿಯನ್ನು ಪ್ರಾರ್ಥನೆ ಮಾಡಿದ್ದಾರೆ. ಹರಿಯಲ್ಲಿ ನಿಮ್ಮಲ್ಲಿ ಈ ತೆರನಾದ ಭಕ್ತಿಯನ್ನು ನಮಗೆ ಕೊಡ್ರಿ ಅಂತ. ಈ ರೀತಿ ಭಕ್ತಿ ಮಾಡಬೇಕು. ದೇವರಲ್ಲಿ ಭಕ್ತಿ ಮಾಡ್ತಾ 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 ಆ ಭಕ್ತ ಎಷ್ಟು ಎತ್ತರಕ್ಕೆ ಏರ್ತಾನೆ ಅಂದರೆ, ಅವನು ಭಗವಂತನನ್ನು ಸಖ ಅಂತ ಉಪಾಸನೆ ಮಾಡ್ತಾನೆ. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸ್ಸುಹೃತ್. ಜಗದ್ಗುರು ಮಧ್ವಾಚಾರ್ಯರು ಭಗವಂತನನ್ನು ಯಾವ ಬಗೆಯಿಂದ ಆರಾಧಿಸಬೇಕು ಅಂತ ಹೇಳುವಾಗ, ಗೆಳೆಯ ಅಂತ ಉಪಾಸನೆ ಮಾಡಿ, ಅಪ್ಪ ಅಂತ ಉಪಾಸನೆ ಮಾಡಿದರೆ ನಿಮ್ಮ ತಪ್ಪುಗಳನ್ನು ಅವನ ಬಳಿ ಹೇಳೋದು ಕಷ್ಟ. ಅಮ್ಮ ಅಂತ ಉಪಾಸನೆ ಮಾಡಿದ್ರೆ ಹೇಳೋದು ಕಷ್ಟ. ಗೆಳೆಯನ ಬಳಿಯಲ್ಲಿ ಮಾಡಿದ ನಾವೆಲ್ಲ ತಪ್ಪುಗಳನ್ನು ಅವನ ಹತ್ರ ಹೇಳ್ಬೋದು. ನಮ್ಮ ಅಪ್ಪನಿಗೂ ಗೊತ್ತಿಲ್ಲ, ನಮ್ಮ ಅಮ್ಮಂಗೂ, ನಮ್ಮ ಮನೆಯವ್ರಿಗೂ ಗೊತ್ತಿಲ್ಲ, ನಿನ್ನ ಹತ್ರ ಹೇಳ್ತಾ ಇದ್ದೇನೆ ಇಂಥ ತಪ್ಪು ಮಾಡಿದ್ದೇನೆ. ಗೆಳೆಯ ಮಾತ್ರ ಅದಕ್ಕೊಂದು ಪರಿಹಾರವನ್ನು ಸೂಚಿಸಿ ತಪ್ಪು ಮಾರ್ಗದಿಂದ ಸರಿ ಮಾರ್ಗಕ್ಕೆ ತರ್ತಾನಾದ ಕಾರಣ ಭಗವಂತನನ್ನು ಇಷ್ಟು ಎತ್ತರದಲ್ಲಿ ಪ್ರೀತಿಸಬೇಕು, ಭಕ್ತಿ ಮಾಡಬೇಕು. ಭಗವಂತನನ್ನು ಗೆಳೆಯ ಅಂತ ನಮ್ಮ ಜೀವನದಲ್ಲಿ ಅವನನ್ನು ಸ್ವೀಕಾರ ಮಾಡಬೇಕು. ಅವನು ನಮ್ಮನ್ನು ಒಪ್ಪಿಕೊಳ್ಳಬೇಕು. ಒಪ್ಪಿಕೊಳ್ಳಬೇಕಾದರೆ ನಮ್ಮ ಭಕ್ತಿಯಲ್ಲಿ ಹೀಗಿರಬೇಕು. ಹಾಗೆ ಇದ್ದವ ಅರ್ಜುನ. ಭಗವಂತ ಹೇಳ್ತಾನೆ, ಭಕ್ತೋಸಿಮೆ ಸಖಾಚ ಇತಿ ರಹಸ್ಯಂ ಏತದುತ್ತಮಂ. ಇಂತಹ ಉತ್ತಮವಾದ ರಹಸ್ಯವಾದಂತಹ ಈ ವಿಷಯವನ್ನು ಅರ್ಜುನ, ಈ ರಣಾಂಗಣದಲ್ಲಿಯೇ ನಿನಗೆ ನಾನು ಉಪದೇಶ ಮಾಡ್ತೇನೆ. ಕೇಳಲಿಕ್ಕೆ ಯೋಗ್ಯ ನೀ ಇದ್ದೇಯೇ, ಹೇಳಲಿಕ್ಕೆ ನನಗೂ ಆ ಒಂದು ಶಕ್ತಿ ಭಗವಂತನಲ್ಲಿ ಇರ್ತಕ್ಕಂಥದ್ದು. ಒಳ್ಳೆ ಹೇಳುವವ, ಒಳ್ಳೆ ಕೇಳುವವ ಇದ್ದರೆ ಅವರಿಗೆ ರಣಾಂಗಣವೂ ಕೂಡ ಗುರುಕುಲ ಆಗಿ ಮಾರ್ಪಾಡಾಗತ್ತೆ. ಹಾಗಾಗಿ ಒಳ್ಳೆ ಹೇಳುವವ ಕೃಷ್ಣನಾದರೆ, ಒಳ್ಳೆ ಕೇಳುವವ ಇಂದ್ರಾವತಾರಿಯಾದ ಅರ್ಜುನನಾದರೆ, ಅವರಿಬ್ಬರು ನಿಂತ ರಣಾಂಗಣ ವಿದ್ಯೆ ಕಲಿಯುವ, ಅಧ್ಯಯನ ಮಾಡುವ, ಜ್ಞಾನವನ್ನು ಪಡೆಯುವಂತಹ ಕೇಂದ್ರ ಗುರುಕುಲ ಆಗಿ ಪರಿಣಮಿಸ್ತು. ನಾನು ನಿನಗೆ ಹೇಳ್ತೇನೆ. ಯಾಕಿಷ್ಟೆಲ್ಲ ಕೃಷ್ಣ ಹೇಳ್ತಾನೆ? ನಾ ಹೇಳ್ತೇನೆ ಕೇಳು, ಅಷ್ಟು ಹೇಳಿದರೆ ಕೇಳ್ಬೋದಿತ್ತು. ನಾ ಹೇಳ್ದಂಗೆ ಕೇಳಪ್ಪ, ಸುಮ್ಮನೆ ನಾ ಹೇಳಿದ್ದು ಕೇಳಪ್ಪ, ನೀನು ಸುಮ್ಮನೆ ಹೇಳಿ ಯುದ್ಧ ಮಾಡಿ, ನಾ ಹೇಳ್ತೀನಿ ಕೇಳು. ನಾವೆಲ್ಲ ಯಾರಿಗಾದರೂ ಏನಾದ್ರು ಹೇಳಬೇಕಾದ್ರೆ ಹಾಗೆ ಹೇಳಿದ್ದೇ ಜಾಸ್ತಿ. ನಾ ಹೇಳ್ತೀನಿ ಕೇಳು, ನಾ ಹೇಳ್ದಂಗೆ ಕೇಳ್ಕೊಂಡಿರು, ನಾ ಹೇಳ್ದಂಗೆ ಕೇಳದೇ ಇದ್ರೆ ಮನೆ ಬಿಟ್ಟು ಇವೆಲ್ಲ ಮಾತಾಡ್ತೀವಿ ರೀ. ಕೃಷ್ಣ ಹೇಳ್ತಾನೆ, ನಾನು ಯಾವುದೋ ಹೊಸದು ನಿಂಗೆ ಹೇಳ್ತಿಲ್ಲ, ಇದಕ್ಕೊಂದು ಪರಂಪರೆ ಇದೆ. ಯಾವಾಗಲೂ ಪರಂಪರೆ ಬೇಕು. ಇದೇ ರೀತಿ ಹನುಮನ ಮತವೇ ಹರಿಯ ಮತ, ಹರಿಯ ಮತವೇ ಹನುಮನ ಮತ. ಹನುಮ ಅಂದರೆ ಭೀಮ, ಭೀಮ ಅಂದರೆ ಮಧ್ವರು. ಮಧ್ವರು ವ್ಯಾಸರ ಯಾವುದಾದ್ರೂ ಒಂದು ಮಾತಿಗೆ ಅರ್ಥವನ್ನು ಬರಿಬೇಕಾದ್ರೆ ನಾ ಹೇಳ್ತೀನಿ ಅಂತ ಅವರು ಎಲ್ಲಿಯೂ ಹೇಳೋಲ್ಲ. ತಚ್ಚೋಕ್ತಂ ಸ್ಕಾಂದೆ, ತಚ್ಚೋಕ್ತಂ ಗಾರುಡೆ, ತಚ್ಚೋಕ್ತಂ ಪಾದ್ಮೆ. ವೇದವ್ಯಾಸದೇವರು ತಮ್ಮ ಶಬ್ದಗಳಿಗೆ ಬೇರೆ ಬೇರೆ ಪುರಾಣಗಳಲ್ಲಿ ಎಲ್ಲಿ ಎಲ್ಲಿ ಅದರ ವಿಶ್ಲೇಷಣೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಒಂದು ಪರಂಪರೆಯನ್ನು ತೋರಿಸಿ ಕೊಡುವಂಥದ್ದು ಆಚಾರ್ಯರ ಒಂದು ಮತ. ಕೃಷ್ಣ ಕೂಡ ಹೇಳ್ತಾನೆ, ಇದು ನಾನೇನೋ ಈಗ ನಿನಗೆ ಫ್ರೆಶ್ ಆಗಿ ಹೊಸದಾಗಿ ಯಾವುದೋ ಒಂದು ಹೊಸ ಧರ್ಮವನ್ನು ನಿನ್ನ ಮುಂದೆ ಪ್ರತಿಪಾದನೆ ಮಾಡ್ತಾ ಇದ್ದೇನೆ, ತಿಳ್ಕೊಳ್ಬೇಡ, ಇದಕ್ಕೊಂದು ಪರಂಪರೆ ಇದೆ ಅಂತ. ಪರಂಪರೆ ಬೇಕ್ರಿ. ನಿಮ್ಮ ಹತ್ರ ದುಡ್ಡು ಎಷ್ಟಿದೆ ಅದು ಮುಖ್ಯ ಆಗೋಲ್ಲ. ಅದು ಎಲ್ಲಿಂದ ಬಂತು ಅಂತ ಹೇಳದೇ ಇದ್ದರೆ ಮನಿ ಬ್ಲಾಕ್ ಆಗಿಬಿಡುತ್ತೆ. ಮನಿ ವೈಟ್ ಆಗಬೇಕಾದ್ರೆ ಅದರ ಮೂಲ ನೆಟ್ಟಿಗಿರ್ಬೇಕು.
ಅದು ಎಲ್ಲಿಂದ ಬಂತು, ಹೇಗೆ ಬಂತು, ಅಕೌಂಟಬಿಲಿಟಿ ಬೇಕು. ಹೇಗೋ ಹಾಗೆ ಜ್ಞಾನವೂ ಸಹ ಪರಂಪರೆಯ ಮೂಲಕ ಬಾರದೆ, ಜ್ಞಾನ ಬಂತಂತಾದರೆ ಅದಕ್ಕೆ ಮನ್ನಣೆ ಇಲ್ಲ. ನೀವಾಗ ನೀವೇ ಎಲ್ಲೋ ಹೋಗಿ ಸರ್ಟಿಫಿಕೇಟ್ ಪ್ರಿಂಟ್ ಮಾಡಿಕೊಂಡು ಗ್ರ್ಯಾಜುಯೇಟ್ ಅಂತ ಹಾಕ್ಕೊಂಬಂದ್ರೆ ಆಗಲ್ಲ. ಅದಕ್ಕೆ ವಿಶ್ವವಿದ್ಯಾನಿಲಯದ ಅಂಗೀಕಾರ ಬೇಕು, ಅದಕ್ಕೊಂದು ಸೀಲ್ ಬೇಕು, ಅದಕ್ಕೊಂದು ಸಹಿ ಬೇಕು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಮುಕುತಿ ಅಂದರೆ ಮುಕುತಿಗೆ ಬೇಕಾದ ಸಾಧನವಾದ ತತ್ವಜ್ಞಾನ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಜ್ಞಾನ. ಜ್ಞಾನ ದೊರೆಯದೋ ಇವರ ಅಧೀನವಾಗದೆ. ಮತ್ತೊಮ್ಮೆ ದಾಸರು ವರ್ಣನೆ ಮಾಡುವಾಗ ಹೇಳ್ತಾರೆ, ಗುರು ಉಪದೇಶವಿಲ್ಲದ ಜ್ಞಾನ ಉರಗದ ಉಪವಾಸದಂತೆ ಕಾಣಿರೋ. ಹಾವು ಬೇಕಾದಷ್ಟು ಉಪವಾಸ ಮಾಡುತ್ತೆ, ಅದು ನಾನ್ ಸ್ಟಾಪ್ ಮೋಕ್ಷಕ್ಕೆ ಹೋಗೋಲ್ಲ. ಸುಮ್ಮನೆ ಉಪವಾಸ ಮಾಡಬಾರ್ದು. ಉಪದೇಶ ಪಡೆದು ಯಾವತ್ತು ಉಪವಾಸ ಮಾಡಬೇಕು, ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು, ತಿಳಿದು ಮಾಡಬೇಕು. ತಿಳಿಯಬೇಕಾದ್ರೆ ಗುರುಗಳು ಬೇಕು. ಗುರುಗಳಿಲ್ಲದೆ ಮಾಡಿರ್ತಕ್ಕಂಥ ಆ ಒಂದು ಕರ್ಮ ಅದು ಹೇಗೆ ಅಂದರೆ ಉರಗನ ಉಪವಾಸ ಇದ್ದ ಹಾಗೆ, ಗುರುವಿಲ್ಲದ ಉಪದೇಶ ಅಂತ ತಿಳಿಸ್ತಾ, ನಾನು ಮಾಡುವ ಈ ಜ್ಞಾನಕ್ಕೆ ಪರಂಪರೆ ಇದೆ. ಇದು ಇವತ್ತಿಂದ ಬಂದದ್ದಲ್ಲ, ಇದು ಬಹಳ ಹಳೆಯದು. ಜಗದ್ಗುರು ಮಧ್ವಾಚಾರ್ಯರ ಈ ವಾದ, ಈ ತತ್ವವಾದ ಇವತ್ತಿಂದಲ್ಲ. ವೇದದಲ್ಲಿ ಪ್ರಣೀತವಾಗಿರ್ತಕ್ಕಂಥದ್ದು, ಶ್ರುತಿ ಸ್ಮೃತಿಗಳಲ್ಲಿ ಭಗವಂತ ಪ್ರತಿಪಾದನೆ ಮಾಡಿರ್ತಕ್ಕಂಥದ್ದು. ಎಲ್ಲಿ ಆಚಾರ್ಯರು ತಮ್ಮ ಮತದ ಸ್ಥಾಪನೆ ಮಾಡುವಾಗ ತಮ್ಮ ಒಂದು ಮಾತನ್ನು ಆಡೋಲ್ಲ. ನಿಮ್ಮದು ಮತ ಏನು, ನಿಮ್ಮ ಅಭಿಪ್ರಾಯ ಏನು ಮಧ್ವಗುರುಗಳೇ ಅಂತ ಕೇಳಿದ್ರೆ ತಮ್ಮದು ಒಂದೇ ಒಂದು ವಾಕ್ಯ ಹೇಳಲ್ಲ. ಕೃಷ್ಣ 15ನೇ ಅಧ್ಯಾಯದಲ್ಲಿ ಏನೆಲ್ಲ ವಾಕ್ಯಗಳನ್ನು ಹೇಳಿದ್ದಾನೆ. ದ್ವಾಮಿಮೌ ಪುರುಷೌ ಲೋಕೆ ಕ್ಷರಶ್ಚಾಕ್ಷರ ಏವ ಚ. ಈ ಮಾತುಗಳನ್ನು ಹಿಡಿದೇ ತಮ್ಮ ಮತವನ್ನು ಸ್ಥಾಪನೆ ಮಾಡುವ ಮಹಾನುಭಾವರು ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯರು. ಆಚಾರ್ಯರು ಕೊಟ್ಟಂಥ ಸತ್ಸಿದ್ಧಾಂತಕ್ಕೆ ಒಂದು ಪರಂಪರೆ ಇದೆ. ಆದ್ದರಿಂದ ಅದಕ್ಕೊಂದು ಹೆಚ್ಚಿನ ಗೌರವ ಭಗವಂತ ಆದರವನ್ನು ಕೊಟ್ಟಿದ್ದಾನೆ. ಕೃಷ್ಣ ಪರಮಾತ್ಮ ಇಲ್ಲಿ ಅರ್ಜುನನಿಗೂ ಉಪದೇಶ ಮಾಡುವಾಗ ಅದನ್ನೇ ಹೇಳ್ತಾ ಇದ್ದಾನೆ. ಗುರು ಪರಂಪರೆಯಿಂದ ಬಂದಿರತಕ್ಕಂಥದ್ದು ಅಂತ ತಿಳಿಸ್ತಾ ಇದ್ದಾನೆ. ಇದೆಲ್ಲ ಹೇಳುವಾಗ ಕೇಳಿ ಅರ್ಜುನನಿಗೆ ಬಹಳ ಆಶ್ಚರ್ಯ ಆಗ್ತಾ ಇದೆ. ಅರ್ಜುನ ಅಂತಾನೆ, ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ ಕಥಮೇತದ್ವಿಜಾನೀಯಾಂ ತ್ವಮಾದೌ ಪ್ರೋಕ್ತವಾನಿತಿ. ಅರ್ಜುನನಿಗೆ ಭಾರಿ ಆಶ್ಚರ್ಯ. ಏನು ಆಶ್ಚರ್ಯ? ಕೃಷ್ಣ ನೀನೇನಂದೆ, ಹಿಂದೆ ಇದನ್ನು ನಾನು ಸೂರ್ಯನಿಗೆ ಉಪದೇಶ ಮಾಡಿದೆ ಅಂತ ಹೇಳ್ತಾ ಇದ್ದೀಯಾ? ನೀನು ಹುಟ್ಟಿದ್ದು ನೆನ್ನೆ ಮೊನ್ನೆ, ನನಗಿಂತ ಸ್ವಲ್ಪ ಮುಂಚೆ ಹುಟ್ಟಿದ್ದು. ಸೂರ್ಯ ಯಾವಾಗಿನ ಕಾಲದವನು, ನೀನು ಅವನಿಗೆ ಉಪದೇಶ ಮಾಡಿದ್ದೆ ಹೇಗೆ? ಯಾಕೋ ಇದು ನಂಬಲಿಕ್ಕೆ ಸರಿ ಆಗ್ತಿಲ್ಲ. ನಿಮ್ಮನೆಗೆ ಯಾರಾದರೂ ಬಂದು ಉಪನ್ಯಾಸ ಮಾಡ್ತಾ, ಆ ಉಪನ್ಯಾಸ ಮಾಡೋರು ನಿಮ್ಮ ಮುತ್ತಾತನ ಮುಂದೆನೂ ಕೂಡ ನಾನು ಪುರಾಣ ಹೇಳಿದ್ದೆ, ಅವ್ರ ತಾತನ ಮುಂದೆನೂ ನಾನೇ ಹೇಳಿದ್ದು ಅಂತಂದರೆ ಆ ಕೇಳೋನಿಗೆ ಏನನ್ಸತ್ತೆ, ಸ್ವಲ್ಪ ಎಲ್ಲೋ ಹೆಚ್ಚು ಕಮ್ಮಿ ಆಗಿದೆ. ಈಗ ಇವ್ರಿಗೆ 20 ವರ್ಷ, ನಮ್ಮ ಮುತ್ತಾತನಿಗೂ ಇವರೇ ಹೇಳ್ತಾ ಇದ್ರು ಅಂದರೆ ಹೇಗೆ ನಂಬೋದು? ನಂಬಿಕೆ ಹುಟ್ಟತ್ತಾ? ನಿನ್ನ ಜನ್ಮ ಇತ್ತೀಚಿನದ್ದು, ಸೂರ್ಯನ ಜನ್ಮ ಬಹಳ ಹಿಂದಿಂದು. ಇಂತಹ ಸೂರ್ಯನಿಗೆ ಆದಿಯಲ್ಲಿ ಮೊದಲೇ ನೀನು ಉಪದೇಶ ಮಾಡಿದೆ ಅಂತ ನಾ ಹೇಗೆ ನಂಬಲಿ? ನೋಡಿ, ಕೃಷ್ಣ ಹೇಳ್ದ ಅಂತ ಮಾತ್ರಕ್ಕೆ ನೇರವಾಗಿ ಅರ್ಜುನ ಕೂಡ ಕೇಳಲಿಲ್ಲ. ಯದ್ಯಪಿ ಅರ್ಜುನನಿಗೆ ಗೊತ್ತಿಲ್ಲ ಭಗವಂತ ದೇವರು, ಗೊತ್ತಿದೆ. ಆಚಾರ್ಯರು ತಿಳಿಸ್ತಾರೆ, ಜಾನಂತೋಪಿ ವಿಶೇಷಾರ್ಥ ಜ್ಞಾನಾಯ ಸ್ಥಾಪನಾಯವ. ಜಾನಂತೋಪಿ ಅಂದರೆ ಅರ್ಜುನನಿಗೆ ಗೊತ್ತು ಕೃಷ್ಣ ಬಹಳ ಹಳಬ, ಅವನಿಗೆ ಹುಟ್ಟಿಲ್ಲದವ ಹುಟ್ಟಿದ್ದಾನೆ. ಜಗದೊಡೆಯನಾದ ಭಗವಂತ ಅವನು, ಕೇವಲ ಲೀಲಾ ಮಾತ್ರದಿಂದ ಅವನ ಸೃಷ್ಟಿ ಎಲ್ಲ ಗೊತ್ತಿದೆ. ಆದರೂ ಗೊತ್ತಿದ್ರೂ ಕೂಡ ದೊಡ್ಡವರು ಸಿಕ್ಕಾಗ ಗೊತ್ತಿದೆ ಅಂತ ಹೇಳಬಾರ್ದಂತೆ. ಯಾರಾದರೂ ದೊಡ್ಡವರು ಸಿಕ್ಕರೆ ನಮಗೆ ಎಲ್ಲ ಗೊತ್ತಿದೆ ಅನ್ನೋ ಥರ ಬಿಹೇವ್ ಮಾಡಬೇಡಿ. ಸುಮ್ಮನೆ ನಿಮಗೆ ಉದಾಹರಣೆ ಹೇಳ್ತೇನೆ.
ನೀವು ಮನೇಲಿದ್ದಾಗ ನಿಮ್ಮ ದೊಡ್ಡವರು ನಿಮಗೇನಾದ್ರು ಹೇಳಕ್ಕೆ ಶುರು ಮಾಡಿದ್ರೆ ನಾವು ಮೊದಲಾಡೋ ಮಾತು, ನೀವು ಸುಮ್ಮನಿರಿ, ನನಗೆಲ್ಲ ಗೊತ್ತಿದೆ, ನೀವು ಸುಮ್ಮನಿದ್ದುಬಿಡಿ, ನನಗೆಲ್ಲ ಅನ್ನಬೇಡಿ. ನಿಮಗೆ ಗೊತ್ತಿದ್ದರೂ ಕೂಡ ಹಿರಿಯರ ಅನುಭವದ ಮಾತು ಏನು ಬರುತ್ತೋ ಕೇಳಿ. ಕೇಳಲಿಕ್ಕೇನು ಗಂಟು ಹೋಗುತ್ತೆ? ನಮಗೆ ಕೇಳಲಿಕ್ಕೆ ಪುರುಸೊತ್ತಿಲ್ಲ, ಕೇಳುವ ತಾಳ್ಮೆ ಇಲ್ಲ. ರಾಜರಂತಾರೆ, ತಾಳುವಿಕೆಗಿಂತನ್ಯ ತಪವೂ ಇಲ್ಲ. ಮೊದಲು ತಾಳ್ಮೆ ಬೇಕು. ಜಾನಂತೋಪಿ, ತಾನು ತಿಳಿದಿದ್ದರೂ ಕೂಡ ಕೃಷ್ಣನ ಬಾಯಲ್ಲಿ ಬರುವಂಥ ವಿಶೇಷ ಅರ್ಥ, ಕೃಷ್ಣ ಬೇಕಂದಾಗೆಲ್ಲ ಹೇಳುವವ ಅಲ್ಲ. ಕೃಷ್ಣ ಆಗೇನೋ ಹೇಳಲಿಕ್ಕೆ ಶುರು ಮಾಡಿದೆ, ಬ್ಯಾಟ್ಲ್ ಫೀಲ್ಡ್ ಇತ್ತು, ಯುದ್ಧದ ಪ್ರಸಂಗ ಇರ್ತಿತ್ತು, ನನಗೂ ಟೈಮ್ ಇರಲಿಲ್ಲ, ಅರ್ಜೆಂಟಲ್ಲಿದ್ದೆ, ಇವತ್ತು ಸಂಡೇ, ನಾನು ಫ್ರೀ ಇದ್ದೀನಿ, ನೀನು ಫ್ರೀ ಇದೆಯಾ, ಇವತ್ತು ಭಗವದ್ಗೀತೆ ಹೇಳಲ್ಲ. ಅವನು ಹೇಳಲಿಕ್ಕೆ ಅವನಿಗೆ ಮನಸ್ಸು ಬಂದಿದೆ, ಕೇಳಿಬಿಡಿ. ದೊಡ್ಡವ್ರು ಯಾವಾಗಲೂ ನಮ್ಮ ಕರೆದು ಹೇಳಲ್ಲ, ಹೇಳ್ದಾಗ ಕೇಳಿಬಿಡಿ. ದೊಡ್ಡವ್ರು ತುಂಬ ದಿನ ಇರಲ್ಲ, ಹೋಗೋದ್ರೊಳಗೆ ಏನು ಹೇಳ್ತಾರ ಅದನ್ನು ಕೇಳಿ, ಹೋದ್ಮೇಲೆ ನೀವು ಕೇಳೋ ಹಾಗಿಲ್ಲ, ಅವ್ರು ಹೇಳೋ ಹಾಗಿಲ್ಲ. ಕೃಷ್ಣ ಹೇಳ್ತಾನೆ, ಅರ್ಜುನ ಹೇಳ್ತಾನೆ, ಗೊತ್ತಿದೆ ಅರ್ಜುನನಿಗೆ, ಜಾನಂತೋಪಿ ವಿಶೇಷಾರ್ಥಜ್ಞಾಯ, ಏನಾದರೂ ದೇವರ ಬಾಯಲ್ಲಿ ವಿಶೇಷ ಬರುತ್ತಾ ಅಂತ. ಮತ್ತೆ ತಾನು ತಿಳಿದಿದ್ದೇ ಸರಿಯಲ್ಲ, ದೊಡ್ಡವ್ರು ಹೇಳಬೇಕು, ಅದು ಸ್ಥಾಪನೆ ಆಗಬೇಕು ಜಗತ್ತಿನಲ್ಲಿ. ಪೃಚ್ಛಂತಿ ಸಾಧವೋ ಯಸ್ಮಾತ್ತೇನ ಪೃಚ್ಛಸಿ ಪಾರ್ಥಿವ. ಪಾರ್ಥ ಯಾಕೆ ಕೇಳ್ತಾ ಇದ್ದಾನೆ? ನೀನು ಇತ್ತೀಚೆಗೆ ಹುಟ್ಟಿದವ, ಸೂರ್ಯ ಯಾವತ್ತೋ ಹುಟ್ಟಿದವ, ಅವನಿಗೆ ನೀನು ಉಪದೇಶ ಮಾಡಿದೀಯಾ ಅಂತ ನಾನು ಹೇಗೆ ನಂಬೋದು ಅಂತ ಅವನು ಪ್ರಶ್ನೆ ಮಾಡಿದಾಗ, ಭಗವತ್ ಪೂಜಾ ರೂಪವಾಗಿ ಜೀವ ನಿವೃತ್ತ ಕರ್ಮಾನುಷ್ಠಾನ ಮಾಡಬೇಕಾದರೆ ಭಗವಂತನಲ್ಲಿ ಅಂಥ ವಿಶೇಷತೆ ಏನಿದೆ? ಅವನು ಸ್ವತಂತ್ರ, ಜೀವರಿಗಿಂತ ಭಿನ್ನ, ಇದಕ್ಕೆ ಪ್ರಮಾಣ ಏನು? ಇದೆಲ್ಲ ತಿಳ್ಕೊಳ್ಬೇಕವನು. ಅದಕ್ಕಾಗಿ ಭಗವಂತನಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾನೆ. ಕೃಷ್ಣ ಅಂದ, ನೋಡು ಅರ್ಜುನ, ನೀನು ತುಂಬ ಬಾರಿ ಹುಟ್ಟಿದೀಯ, ನಾನು ತುಂಬ ಬಾರಿ ಹುಟ್ಟಿದ್ದೀನಿ. ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ, ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ಥ ಪರಂತಪ. ಅರ್ಜುನ, ನೀನು ತುಂಬ ಬಾರಿ ಹುಟ್ಟಿದೀಯ, ನಾನು ತುಂಬ ಬಾರಿ ಹುಟ್ಟಿದ್ದೀನಿ. ಹೌದಾ? ಅರ್ಜುನ ಅಂದ, ಹಾಗಾರಿಬ್ಬರು ಸೇಮ್ ಟು ಸೇಮ್ ಅಂದ. ದೇವರಂದ, ಸೇಮ್ ಟು ಸೇಮ್ ಅಂತ ತಿಳ್ಕೊಂಡ್ರೆ ನಿನ್ನ ಜನ್ಮಕ್ಕೆ ಸೇಮ್. ನನಗೂ ನಿಂಗೂ ಒಂದು ದೊಡ್ಡ ವ್ಯತ್ಯಾಸ ಇದೆ. ನೀನು ಎಷ್ಟು ಬಾರಿ ಹುಟ್ಟಿದ್ದೀಯ, ನಾನು ಎಷ್ಟು ಬಾರಿ ಹುಟ್ಟಿದ್ದೇನೆ, ಏನೆಲ್ಲ ಮಾಡಿದ್ದೇನೆ ನಂಗೆ ಗೊತ್ತಿದೆ, ನಿಂಗೆ ಗೊತ್ತಿಲ್ಲ. ಒಂದೇ ನನಗೂ ನಿಂಗೂ ಇರೋ ವ್ಯತ್ಯಾಸ. ಎಷ್ಟು ಜನ್ಮಗಳನ್ನು ನಾನು ಎತ್ತಿದೆ, ಏನೆಲ್ಲ ಕರ್ಮಗಳನ್ನು ಮಾಡಿದೆ, ಅದರ ಎಲ್ಲದ ಪರಿಚಯ ನನಗಿದೆ, ನಿನಗಿಲ್ಲ. ನಿಂಗೆ ನಂದು ಮಾತ್ರ ಇಲ್ಲ ಅಲ್ಲ, ನಿಂದು ನಿಂಗೆ ಗೊತ್ತಿಲ್ಲ. ನೀನು ಎಷ್ಟು ಸತಿ ಹುಟ್ಟಿದೆಯಾ, ಏನು ಮಾಡಿದೆಯಾ, ಅದು ನಿಂಗೆ ಗೊತ್ತಿಲ್ಲ. ನಿಂಗೆ ಎರಡು ಗೊತ್ತಿಲ್ಲ, ನಂಗೆ ಎರಡೂ ಗೊತ್ತಿದೆ. ನಿಂಗೆ ಗೊತ್ತಿಲ್ಲದ ಎರಡು ಯಾವುದಂದರೆ, ನನ್ನ ಬಗ್ಗೆನೂ ಗೊತ್ತಿಲ್ಲ, ನಿನ್ನ ಬಗ್ಗೆನೂ ಗೊತ್ತಿಲ್ಲ. ನನಗೆ ನನ್ನ ಬಗ್ಗೆನೂ ಗೊತ್ತು, ನಿನ್ನ ಬಗ್ಗೆನೂ ಗೊತ್ತು. ಇದು ನನಗೆ ನಿನಗೆ ಇರುವಂತಹ ದೊಡ್ಡ ವ್ಯತ್ಯಾಸ. ಅಂದರೆ ನಾವು ದೇವರಲ್ಲಿ ಎಲ್ಲ ಕರ್ಮಗಳನ್ನು ಭಗವಂತನ ಪೂಜಾ ರೂಪವಾಗಿ ಮಾಡಬೇಕಾದ್ರೆ ದೇವರ ಅವತಾರಗಳ ಬಗ್ಗೆ ಸರಿಯಾಗಿ ತಿಳ್ಕೊಳ್ಬೇಕು. ಭಗವಂತನ ಅವತಾರಗಳು ಅನಂತ, ಜೀವನ ಹುಟ್ಟುಗಳು ಕೂಡ ಅನಂತ. ನಾವು ತುಂಬ ಸತಿ ಹುಟ್ಟಿದ್ದೇವೆ, ದೇವರು ತುಂಬ ಸತಿ ಹುಟ್ಟಿದ್ದ. ಜೀವರಿಗೆ ತನ್ನ ಸಮಗ್ರ ಹುಟ್ಟಿನ ಪರಿಚಯ ಇಲ್ಲ. ಭಗವಂತನ ಅವತಾರಗಳನ್ನು ಪರಿಪೂರ್ಣವಾಗಿ ತಿಳಿಯುವ ಯೋಗ್ಯತೆ ಇಲ್ಲ. ಆದರೆ ಭಗವಂತನಿಗೆ ತನ್ನ ಸಮಗ್ರ ಅವತಾರಗಳ ಬಗ್ಗೆ, ಜೀವರ ಹುಟ್ಟಿನ ಬಗ್ಗೆ ಎಲ್ಲವನ್ನೂ ಕೂಡ ಭಗವಂತ ತಿಳಿದಿದ್ದಾನೆ. ಅದಕ್ಕೆ ದೇವರಿಗೆ ಸರ್ವಜ್ಞ ಅಂತ ಕರೀತಾರೆ. ನಮಗೆ
ಅಲ್ಪಜ್ಞ ಅಂತ ಕರೀತಾರೆ. ದಾಸರು ಅದನ್ನೇ ಅಂತಾರೆ, ಹರಿಮುಕುಂದನು ನೀನು ನರಜನ್ಮ ಹುಳ ನಾನು ಏತರವ ನಾನಯ್ಯ ನಿನ್ನ ಮುಂದೆ. ಭಗವಂತ ಇಷ್ಟು ಎತ್ತರದವ, ಇಷ್ಟು ದೊಡ್ಡವ, ಮೋಕ್ಷಪ್ರದನಾದ ಮುಕುಂದ, ಸರ್ವಜ್ಞ ಶಿಖಾಮಣಿ, ಏನು ಅರಿಯದ ಮಂದ ಮತಿ ನಾನು, ಹುಳ, ನರಜನ್ಮ ಹುಳ ನಾನು. ಹಾಗಾದರೆ ಭಗವಂತನ ಹುಟ್ಟಿನ ರಹಸ್ಯ ಏನು? ದೇವ್ರ ಹುಟ್ಟಿಗೂ ನಮ್ಮ ಹುಟ್ಟಿಗೂ ಏನು ವ್ಯತ್ಯಾಸ, ಮತ್ತೇನಿದೆ? ಕೃಷ್ಣ ಹೇಳ್ತಾನೆ, ಅಜೋಪಿ ಸನ್ನವ್ಯಯ ಆತ್ಮ ಬಹುಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮ್ಯಾತ್ಮ ಮಾಯಯ. ಅಜೋಪಿ, ಅಜ, ಅಜ ಅಂದರೆ ಜ ಅಂದರೆ ಹುಟ್ಟು, ಅಜ ಅಂದರೆ ಹುಟ್ಟಿಲ್ಲದವ. ಹುಟ್ಟಿಲ್ಲದವನಾದರೂ ಕೂಡ ನನಗೆ ಹುಟ್ಟೇ ಇಲ್ಲ, ಆದರೂ ಕೂಡ ಹುಟ್ಟುತ್ತೇನೆ. ಅವ್ಯಯಾತ್ಮ, ವಿಕಾರರಹಿತನಾದವ. ನಾನು ಹುಟ್ಟಿದೆ, ಬೆಳೆದೆ, ದೊಡ್ಡವನಾದೆ, ಮುಪ್ಪು ಬಂತು, ರೋಗ ಬಂತು, ಸತ್ತೆ, ಇವ್ಯಾವು ನನಗಿಲ್ಲ. ನಂದು ವಿಕಾರ ಇಲ್ಲ, ಚೇಂಜಸ್ ಇಲ್ಲ ಬಾಡಿ ಒಳಗೆ. ನಮ್ಮದೆಲ್ಲ ಭಾರಿ ಚೇಂಜಸ್ ರೀ. ಪುಟ್ಟು ಮಗು ಇರುವಾಗ ಒಂಥರ ಇರ್ತೀವಿ, ಸ್ವಲ್ಪ ದೊಡ್ಡವರಾದ್ಮೇಲೆ ಒಂಥರ. ಮ್ಯಾಕ್ಸಿಮಮ್ ಚೆನ್ನಾಗಿರೋದು ಯಾವಾಗ ಅಂದರೆ ಮದುವೆ ಟೈಮಲ್ಲಿ. ಅದಕ್ಕೆ ಅದನ್ನು ಆಲ್ಬಂಬಲ್ಲಿ ಹಾಕಿ ಇಟ್ಕೊಂಡಿರ್ತಾರೆ. ಆಲ್ಬಂಬು ಮೇಲೆ ಹೋಗೋವರೆಗೂ ಅದನ್ನು ನೋಡ್ತಾನೇ ಇರ್ತೀವಿ, ಹೇಗಿದ್ದೆ ಹೇಗಾದೆ, ಹೇಗಿದ್ದೆ ಹೇಗಾದೆ ಅಲ್ವಾ. ನಮ್ಮನ್ನು ನೋಡಿಕೊಂಡು ಕೆಲವು ಇದು ನೀವೇನಾ ಅಂತ ಕೇಳ್ತಿದ್ರೆ ನಮಗೇನೋ ನಾವೇ ರೀ, ಹೇಗಿದ್ದೆ ರೀ, ಹೀಗಾದೆ ಅಂತ ಇರ್ತೀವಿ. ಈ ಒಂದು ಚೇಂಜಸ್ಸು ದೇವರಿಗೆ ಇಲ್ಲ, ವಿಕಾರ ಇಲ್ಲ ಅವನಿಗೆ. ಅವನು ಅವ್ಯಯ, ಕೂಟಸ್ಥ, ಒಂದೇ ರೀತಿ ಇರ್ತಾನೆ. ನೀವು ಎಲ್ಲಿಯಾದರೂ ಕೃಷ್ಣನಿಗೆ ಬಿಳಿ ಮೀಸೆ, ಬಿಳಿ ಗಡ್ಡದ ಕೃಷ್ಣನ ನೋಡಿದ್ದೀರಾ? ತಲೆ ಕೂದಲೆಲ್ಲ ಬೆಳ್ಳಗಾಗಿರೋದು ನೋಡಿದ್ದೀರಾ? ಇಲ್ಲೇ ಇಲ್ಲ ರೀ. ಅವು ಯಾವಾಗಲೂ ತಾರುಣ್ಯ, ಚಿಮ್ಮುವ ತಾರುಣ್ಯ ಅವನದು. ಮುದ್ದು ಸುರಿಯುವ ಮುಖವನೇ ಕಂಡೇನೋ ಕೃಷ್ಣ ನಿನ್ನಯ್ಯ ದಿವ್ಯ ಮಂಗಳ ಮೂರ್ತಿಯ. ನಮ್ದು ಎಂಥ ಮಂಗಳ ಮೂರ್ತಿ, ನಾವು ಎಂಥವ್ರು ಅಂದರೆ ಬೆಳಗಾಗಿ ಎದ್ದು ಒಮ್ಮೊಮ್ಮೆ ಅಪ್ಪಿ ತಪ್ಪಿ ಕನ್ನಡಿ ನೋಡಿಕೊಂಡ್ರೆ ನಮಗೆ ಗಾಬರಿ ಆಗ್ಬಿಡುತ್ತೆ. ನಾವೇನ ಇದು ಅಂತ ಭಯ ಬರಬೇಕು, ಅಷ್ಟು ಕೆಟ್ಟದಾಗಿರ್ತೀವಿ. ದೇವರ ಹಾಗಿಲ್ಲೇ ಇಲ್ಲ. ಅಜೋಪಿ ಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್. ಸಕಲ ಪ್ರಾಣಿ ಪ್ರಪಂಚಕ್ಕೆ ಒಡೆಯನಾದರೂ ಕೂಡ ತನ್ನ ಅಧೀನವಾದ ಪ್ರಕೃತಿಯನ್ನು ಅಧಿಷ್ಠಾನ ಮಾಡಿಕೊಂಡು ನನ್ನ ಇಚ್ಛೆಯಿಂದ ಮತ್ತೆ 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 ಹುಟ್ಟಿ ಬರ್ತೇನೆ. ನನ್ನ ಹುಟ್ಟಿಗೆ ಯಾವುದು ಕಾರಣ ಇಲ್ಲ. ಭಗವಂತನಿಗೆ ಹುಟ್ಟೇ ಇಲ್ಲ, ಅವನ ದೇಹಕ್ಕೆ ಅಳಿವಿಲ್ಲ. ಎಲ್ಲ ಪ್ರಾಣಿಗಳಿಗೆ ಆ ಭಗವಂತ ಒಡೆಯನಾಗಿದ್ದಾನೆ. ಅವನು ಬೇಕಂದಾಗ ಬೇಕಾದಷ್ಟು ರೂಪವನ್ನು ತಾಳುವಂತಹ ಶಕ್ತಿ ಉಳ್ಳವ. ಅವನು ಅವತಾರ ಮಾಡಿದಾಗಲೂ ಅವನದು ಪ್ರಾಕೃತವಾದ ಪ್ರಕೃತಿ ಸಂಬಂಧವಾದ ದೇಹ ಅವನಿಗಿಲ್ಲ. ಅವನು ಅಪ್ರಾಕೃತ, ಅವ ಬಾಡಿಯೂ ಅಪ್ರಾಕೃತ. ನಾವು ಜೀವ ಅಪ್ರಾಕೃತನಾದರೂ ಅವನ ತೆಗೆದುಕೊಳ್ಳುವ ದೇಹ ಇದೆಯಲ್ಲ ಅದು ಪ್ರಾಕೃತ. ದೇಹ ಪ್ರಾಕೃತ, ಒಳಗೆ ಜೀವ ಅಪ್ರಾಕೃತ. ಆದರೆ ಭಗವಂತ ಅವನೂ ಪ್ರಾಕೃತ, ಅವನಿಗಿಂತ ಅವನೂ ಅಪ್ರಾಕೃತ, ಅವನಿಗಿಂತ ಭಿನ್ನವಾದ ಅವನ ದೇಹವೇ ಇಲ್ಲ ಅವನು. ಮತ್ತು ಅವನ ಹುಟ್ಟಿನ ಕಾರಣ ಇದೆಯಲ್ಲ ಅದು ಬಹಳ ಅಪೂರ್ವ. ಏನಂದರೆ ನಾವೆಲ್ಲ ಹುಟ್ಟೋದು ಹಿಂದಿನ ಕರ್ಮ ಕಳ್ಕೊಳ್ಳಿಕ್ಕೆ ರೀ. ಹಿಂದಿನ ಜನ್ಮಗಳ ಕರ್ಮವನ್ನು ಕಳೆದುಕೊಳ್ಳುವ ಸಲುವಾಗಿ ಕರ್ಮಕ್ಷಯಾಯ ಭೋಗಾರ್ಥಂ ಜಗದ್ಗುರು ಮಧ್ವಾಚಾರ್ಯರು ಸ್ಪಷ್ಟಪಡಿಸಿ ಹೇಳ್ತಾರೆ. ನಮಗೆಲ್ಲ ದೇಹ ಯಾಕೆ ಬರುತ್ತೆ ಅಂದರೆ ಹಿಂದಿನ ಜನ್ಮದ ಪಾಪ, ಆ ಕರ್ಮ ಕಳ್ಕೊಳ್ಳಿಕ್ಕೆ. ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪ ಸಂಭವ. ಎಷ್ಟೋ ಬಾರಿ ನಾವು ಮಾತಾಡ್ತಾ ಅಂತೀವಿ ನೋಡಿ, ಏನು ಮಾಡಿದ್ದೀನೋ, ಏನು ಕರ್ಮ ಮಾಡಿದ್ದೀನೋ, ಇಲ್ಲಿ ಹುಟ್ಟುಬಿಟ್ಟಿದ್ದೀನಪ್ಪ, ಏನು ಕರ್ಮನೋ, ಏನು ಕತೆ ಅಂತಿರ್ತೀರಲ್ಲ. ಅದೇ ಆ ಕರ್ಮವನ್ನು ಕಳೆದುಕೊಳ್ಳಲಿಕ್ಕಾಗಿ ನಮಗೆ ಹುಟ್ಟು. ದೇವರು ಯಾವ ಹುಟ್ಟು ಕರ್ಮ ಕಳ್ಕೊಳ್ಳಿಕ್ಕೆ ಅಂತಿಲ್ಲ ರೀ. ಅವನಿಗೆ ಯಾವ ಕರ್ಮ ಅಂಟೋದೇ ಇಲ್ಲ. ಅಂಟಿದ್ರಲ್ವ ಕಳ್ಕೊಳ್ಳೋಕ್ಕೆ, ಅಂಟೇ ಇಲ್ಲದವ ಆ ಭಗವಂತ. ಹಾಗಾದ್ರೆ ಯಾಕೆ ಹುಟ್ಟುತ್ತಾನೆ ಅದನ್ನು ಹೇಳಿಬಿಡಿ. ಏನು ಅವನಿಗೇನು ಹುಟ್ಟಿರಿ, ಏನು ಪ್ರಯೋಜನ ಇಲ್ಲ, ಅವನಿಗೇನಿಲ್ಲ ಇಲ್ಲ ಇಲ್ಲ ಅಂತಲೇ ಹೇಳ್ತಾ ಇದ್ದೀರಿ. ಅಂದಮೇಲೆ ಹುಟ್ಟುತ್ತಾನೆ ಯಾಕೆ ಹುಟ್ಟುತ್ತಾನೆ ಅಂದರೆ
ಎರಡು ಕೆಲಸ ಇದೆಯಂತೆ ಅವನಿಗೆ, ಎರಡೇ ಕೆಲಸ. ಯಾವುದದು? ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. 18 ಅಧ್ಯಾಯ ಭಗವದ್ಗೀತೆಯಲ್ಲೂ ಇಂಥ 18 ವಜ್ರಗಳು, ಕೋಹಿನೂರು ವಜ್ರಗಳಿಗಿಂತ ಮಿಗಿಲಾಗಿ ಬೆಲೆ ಬಾಳುವಂತಹ ರತ್ನದಂತಹ ಚಿನ್ನದಂತಹ ಭಗವಂತನ ನಲ್ನುಡಿಗಳೇ ಭಗವದ್ಗೀತೆ. ಇಡೀ ಭಗವದ್ಗೀತೆಯ ಸಾರವನ್ನು ತಿಳಿಸ್ತಕ್ಕಂಥದ್ದು. ಎಲ್ಲ ಮರ್ತರೂ ಪರವಾಗಿಲ್ಲ, ದೇವರು ಭೂಮಿ ಮೇಲೆ ಯಾಕೆ ಬರ್ತಾನೆ ಅಂತೇಳಿದ ಕತೆ ಇದು. ಪರಿತ್ರಾಣಾಯ ಸಾಧೂನಾಂ, ಯಾರು ತಮ್ಮೆಲ್ಲ ಕರ್ಮವನ್ನು ಭಗವಂತನ ಆರಾಧನಾ ರೂಪವಾಗಿ ಮಾಡ್ತಾ ಇರ್ತಾರೆ, ಯಾರು ಭಗವಂತನನ್ನು ನಂಬಿದ್ದಾರೆ, ಯಾರು ಭಗವಂತನಲ್ಲಿ ಅನನ್ಯವಾಗಿ ಶರಣು ಬಂದಿದ್ದಾರೆ, ನಿನ್ನ ಹೊರೆತು ಪೊರೆಬವರ ನಾನರಿಯೇ ಹರಿಯೇ ಅಂತಂದಿದ್ದಾರೆ, ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಅಂತ ಅವನ ಕಾಲಿಗೆ ಬಿದ್ದಿದ್ದಾರೆ. ಅವರ ತ್ರಾಣ, ಅವರ ರಕ್ಷಣೆಗೋಸ್ಕರವಾಗಿ. ಯಾರ ರಕ್ಷಣೆ? ಸಾಧೂನಾಂ ಪರಿತ್ರಾಣಾಯ. ಇಲ್ಲಿ ನೋಡ್ರಿ ಒಂದು ಕತೆ ಏನು ಗೊತ್ತಾ, ಅವನು ಯಾವ ಜಾತಿ ಹೆಸರು ಹೇಳಿಲ್ಲ, ಇಂಥವ್ರ ಕೈ ಹಿಡಿತೀನಿ ಇಂಥವ್ರನ್ನೊಂದು ಯಾವ್ದಾರ ಜಾತಿ ಹೇಳಿದಾನ? ದೇವ್ರ ಕೈ ಹಿಡಿಬೇಕಾದ್ರೆ ಎಲ್ಲ ಪ್ರಾಣಿಗಳಿಗೆ ಕೈ ಹಿಡಿತಾನೆ, ಮನುಷ್ಯರನ್ನು ಬಿಟ್ಟುಬಿಡಿ. ಆನೆ ಯಾವ ಜಾತಿ ರೀ? ಗಜೇಂದ್ರ ಕೂಗುದ್ನಲ್ಲ, ನಾರಾಯಣ ಅಖಿಲ ಗುರೋ ಅಂತ ಕೂಗಿದಾಗ ಮಡದಿಗೆ ಹೇಳದೆ ಬಂದೆ ಗರುಡ ಗಮನ ಗೋಪಾಲ ವಿಠಲ. ಓಡೋಡಿ ಬಂದು ಆ ಭಗವಂತ ಗಜೇಂದ್ರನನ್ನು ಉದ್ಧಾರ ಮಾಡಿದ್ನಲ್ಲ. ಶಬರಿ ಕೂಗಿದಾಗ ಬಂದಲ್ಲ, ದ್ರೌಪದಿ ಕೂಗಿದಾಗ ಬಂದಲ್ಲ, ಋಷಿ ಪತ್ನಿಯರು ಕೂಗಿದಾಗ ಭಗವಂತ ಅನುಗ್ರಹ ಮಾಡಿದ್ನಲ್ಲ, ಅಬಲೆಯರಾದ ಹೆಣ್ಣು ಮಕ್ಕಳು ಕೈ ಜೋಡಿಸಿ ಭಗವಂತನನ್ನು ಕೈ ಮುಗಿದಾಗ ಬಂದಲ್ಲ. ಪರಿತ್ರಾಣಾಯ ಸಾಧೂನಾಂ. 16,100 ಜನ ಜೈಲಿಗೆ ಹಾಕಿ ಹೆಣ್ಣುಮಕ್ಕಳನ್ನು ಅವ್ರನ್ನೆಲ್ಲರನ್ನೂ ಕೂಡ ವಶಪಡಿಸಿಕೊಳ್ಬೇಕು. ನರಕಾಸುರ ಇದ್ದಾಗ ಅವರಿಗೆಲ್ಲ ಕೈ ಹಿಡಿದು ಮಾಂಗಲ್ಯ ಧಾರಣೆ ಮಾಡಿ ಉದ್ಧಾರ ಮಾಡಿದ್ನಲ್ಲ ಮಹಾಪ್ರಭು ಶ್ರೀಕೃಷ್ಣ. ಪರಿತ್ರಾಣಾಯ ಸಾಧೂನಾಂ. ಇದೇ ಒಂದು ದೊಡ್ಡ ಕೆಲಸ. ಅವನು ಭೂಮಿ ಮೇಲೆ ಬರಬೇಕಾದ್ರೆ ಇದೇ ಅವನ ಕೆಲಸ, ಮತ್ಯಾವ ಕೆಲಸ ಇಲ್ಲ ರೀ. ನಮಗೆ 100 ಕೆಲಸ, ದೇವರಿಗೊಂದೇ ಕೆಲಸ. ಪರಿತ್ರಾಣಾಯ ಸಾಧೂನಾಂ. ಯಾವುದೇ ಪ್ರಪಂಚದ ಯಾವುದೇ ಮೂಲೆಯಲ್ಲಿರಲಿ, ಯಾವುದೇ ಜಾತಿ ಇರಲಿ, ಯಾವುದೇ ಪಂಗಡದಲ್ಲಿರಲಿ, ಯಾರೇ ಇರಲಿ, ಜನ್ಮಾಂತರದ ಸಾಧನೆಗೆ ಫಲರೂಪವಾಗಿ ಭಗವಂತ ಹರಿ ಸರ್ವೋತ್ತಮ ಅಂತ ತಿಳಿದು, ಅವನೊಬ್ಬನೇ ರಕ್ಷಕ ಅಂತ ತಿಳಿದು ಅವನಲ್ಲಿ ಯಾರು ಶರಣು ಬಂದಿದ್ದಾರೆ ಅವರನ್ನು ರಕ್ಷಣೆ ಮಾಡಲಿಕ್ಕೆ ಭಗವಂತ ಬರ್ತಾನೆ. ಬರೀ ಅಷ್ಟೇ ಅಲ್ಲ, ವಿನಾಶಾಯ ಚ ದುಷ್ಕೃತಾಂ. ಯಾರು ದೈವದ್ರೋಹ ಮಾಡ್ತಾರೆ, ಸಮಾಜಘಾತಕ ಕೆಲಸ ಮಾಡ್ತಾರೆ, ಭಗವಂತ ಹೇಳಿದ ಸತ್ಯದ ನುಡಿ, ಧರ್ಮದ ನುಡಿಯನ್ನು ಹಾಳು ಮಾಡ್ತಾ ಇದ್ದಾರೆ. ಆ ಮೂಲಕವಾಗಿ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾ ಇದ್ದಾರೆ. ಅಂತಹ ದುಷ್ಕೃತ ಕೆಟ್ಟ ಕರ್ಮ ಮಾಡುವವರನ್ನು ವಿನಾಶಾಯಚ ಸಂಹಾರ ಮಾಡಲಿಕ್ಕೆ ಭಗವಂತ ಬರ್ತಾನಂತೆ. ಅಷ್ಟೇನಾ? ಧರ್ಮ ಸಂಸ್ಥಾಪನಾರ್ಥಾಯ. ಧರ್ಮ ಬಾಡಿ ಹೋದ ಸಂದರ್ಭದಲ್ಲಿ ಆ ಧರ್ಮದ ಪುನರುತ್ಥಾನಕ್ಕೋಸ್ಕರವಾಗಿ ಸಂಭವಾಮಿ ಯುಗೆ ಯುಗೆ. ಯಾರ್ಯಾರು ಧರ್ಮವನ್ನು ಹಾಳು ಮಾಡ್ತೇವೆ, ನಾಶ ಮಾಡ್ತೇವೆ ಅಂತಾರೆ, ಸುಮ್ಮ ಅಂತಿರ್ತಾರೆ. ದೇವರಂತಾನೆ ನೀವು ಮಾಡಿ, ನಾನಿದ್ದೀನಿ ಬರ್ತೇನೆ ಅಂತಾನೆ. ಸಂಭವಾಮಿ ಯುಗೆ ಯುಗೆ. ಪ್ರತಿ ಯುಗದಲ್ಲಿ, ಯದ್ಯಪಿ ಕಲಿಯುಗದಲ್ಲಿ ಬರೋಲ್ಲ, ನಾ ಬರೆದಿದ್ರೂ ನನ್ನ ಒಂದು ವಿಶಿಷ್ಟವಾದ ಶಕ್ತಿಯನ್ನು ಕಳಿಸಿಕೊಡ್ತೇನೆ ಅಂತ ಭಗವಂತ ಹೇಳ್ತಾ ಇದ್ದಾನಲ್ಲ. ಹೀಗಾಗಿ ಭಗವಂತನಿಗೆ ಹುಟ್ಟಿಲ್ಲ, ಆದರೂ ಕೂಡ ಸಜ್ಜನರ ರಕ್ಷಣೆ, ದುರ್ಜನರ ವಿನಾಶ ಅವನ ಅವತಾರದ ಗುರಿ. ಅವನ ಜನ್ಮ ಹೇಗೆ ಅಲೌಕಿಕವೋ ಅವನ ಕರ್ಮವೂ ಕೂಡ ಅಲೌಕಿಕವಾಗಿರ್ತಕ್ಕಂಥದ್ದು. ಎಲ್ಲರ ಕರ್ಮಗಳಂತೆ ಅವನ ಕರ್ಮ ಅಲ್ಲ, ಎಲ್ಲರ ಜನ್ಮದಂತೆ ಅವನ ಜನ್ಮ ಅಲ್ಲ. ಜನ್ಮ ಕರ್ಮ ಚಮೇ ದಿವ್ಯಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಜನ್ಮ ಕರ್ಮ ಚಮೇ ದಿವ್ಯಂ. ನಂದು ಜನ್ಮ ದಿವ್ಯವಾದದ್ದು, ನನ್ನ ಕರ್ಮ ದಿವ್ಯವಾದದ್ದು. ದಿವ್ಯ ಅಂದರೆ 2 ಶಬ್ದ ರೀ ನಾವು ತುಂಬ ಕೇಳೋದು. ಒಂದು ದಿವ್ಯ, ಇನ್ನೊಂದು ಭವ್ಯ.
ಭವ್ಯ ಅಂದರೆ ಭೂಮಿಗೆ ಸಂಬಂಧಪಟ್ಟದ್ದು, ದಿವ್ಯ ಅಂದರೆ ದೇವತೆಗಳಿಗೆ ಸಂಬಂಧಪಟ್ಟದ್ದು. ಭಗವಂತನ ಹುಟ್ಟು, ಭಗವಂತನ ಕರ್ಮ ಇದು ನಮಗೆ ನಿಮಗೆ ಎಷ್ಟು ಊಹೆ ಮಾಡಿದ್ರೂ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲದ್ದು. ನೀವು 100 ಬಾರಿ ಭಗವದ್ಗೀತೆ ಕೇಳಿದ್ರೂ ಕೂಡ ಕೃಷ್ಣ ಹೇಳಿದ ಒಟ್ಟು ಅರ್ಥ ನಿಮ್ಮ ತಲೆ ಒಳಗೆ ಬಂತು ಅಂದರೆ ಬರಲ್ಲ. ಅಷ್ಟು ಯೋಗ್ಯತೆ ನಮಗಿಲ್ಲ. ಇರೋದೇ 40 ಕ್ಯಾಂಡ್ಲ್ ಬಲ್ಪ್ ನಮ್ಮದು. ಅಲ್ಲಿ ಟ್ರಾನ್ಸ್ಫಾರ್ಮಲ್ಲಿ ಎಷ್ಟೇ ವಿದ್ಯುತ್ ಇದ್ದರೂ ನಮ್ಮ ತಲೆ ಒಳಗೆ 40 ಕ್ಯಾಂಡ್ಲೇ. 0 ಇದ್ದರೆ 0, 1000 ಇದ್ದರೆ 1000 ಅಲ್ವಾ. 40 ಹಾಕಿ ಹೆಚ್ಚು ವಿದ್ಯುತ್ ಹರಿಸ್ಬಿಟ್ರೆ ಬಲ್ಪೇ ಗೋವಿಂದ, ತಲೆ ಕೆಟ್ಟು ಹೋಗಿಬಿಡುತ್ತೆ. ಅದು ನಮ್ಮ ಯೋಗ್ಯತೆಗೆ ತಕ್ಕಷ್ಟೇ ತಿಳ್ಕೊಳ್ಬೋದೇ ವಿನ ಹೆಚ್ಚು ತಿಳ್ಕೊಳಕ್ಕಾಗಲ್ಲ. ನಾವು ತಿಳ್ಕೊಂಡಷ್ಟೇ ದೇವರಲ್ಲ, ನಮಗಿಂತೂ ಭಾರಿ ಇದ್ದಾನೆ, ನಮಗಿಂತೂ ದೊಡ್ಡವರು ಇನ್ನೂ ತಿಳಿದಿದ್ದಾರೆ, ದೇವತೆಗಳು ತುಂಬ ತಿಳಿದಿದ್ದಾರೆ. ದೇವತೆಗಳ ಅರಿವಿಗೆ ನಿಲುಕುವಂಥದ್ದು ಕೂಡ ಅಲ್ಲ, ದಿವ್ಯವಾಗಿರ್ತಕ್ಕಂಥದ್ದು ನನ್ನ ಜನ್ಮ, ನನ್ನ ಕರ್ಮ. ಇದನ್ನು ಸರಿಯಾಗಿ ಯಾರು ತಿಳ್ಕೊಳ್ತಾನೋ, ನನ್ನ ಜನ್ಮ ಮತ್ತು ನನ್ನ ಕರ್ಮವನ್ನು ಯಾರು ಸರಿಯಾಗಿ ತಿಳ್ಕೊಳ್ತಾನೋ, ನಿಮಗೊಂದು ಕತೆ ಹೇಳಿಬಿಡ್ತೀನಿ. ಸರಿಯಾಗಿ ತಿಳ್ಕೊಳ್ಳೋದು ಅಂದರೆ ದೇವರ ಹುಟ್ಟಿನ ಗುಟ್ಟು ತಿಳಿದು ಬಿಟ್ಟರೆ ನಿಮಗೆ ಹುಟ್ಟೇ ಇಲ್ಲದ ಹಾಗೆ ಮಾಡಿಬಿಡ್ತಾನೆ. ಅದೇನದು ನೋಡಿ, ಇದೇ ಕೃಷ್ಣ ಅವರಮ್ಮನ ಹೊಟ್ಟೆಯಿಂದ ಹೊರಗೆ ಬಂದ. ಯಾ ಕೃಷ್ಣ? ಇಲ್ಲಿ ಒಳಗೆ ನವಗ್ರಹ ಕಿಂಡಿ ಒಳಗೆ ನಿಂತಿದ್ದಾನಲ್ಲ, ಇದೇ ಕೃಷ್ಣ. ಹೀಗೆ ಬರಲಿಲ್ಲ ರೀ, ಇದು ಮೋಸ. ಇಲ್ಲಿ ನಿಂತಿರೋದು ಸುಮ್ಮನೆ ರೂಪ. ಇದು ಅವು ಹೇಗೆ ಬಂದ? ತಮದ್ಭುತಂ ಬಾಲಕಮಂಬುಜೇ ಕ್ಷಣಂ ಚತುರ್ಭುಜಂ ಶಂಖಗದಾದ್ಯುಧಾಯುಧಂ ಶ್ರೀವತ್ಸಲಕ್ಷ್ಮ್ಯಂ ಗಲಶೋಭಿಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋಧ ಸೌಭಗಂ ಮಹಾರಹ ವೈಡೂರ್ಯ ಕಿರೀಟ ಕುಂಡಲತ್ವಿಷಾ ಪರಿಶ್ವಕ್ತ ಸಹಸ್ರಕುಂತಲಂ ಉದ್ದಾಮ ಕಾಂಚಿ ಅಂಗದ ಕಂಕಣಾದಿಭಿಃ ವಿರೋಚಮಾನಂ ವಸುದೇವ ಐಕ್ಷತ. ವಸುದೇವರು ಎಂಥ ಭಗವಂತನ ರೂಪವನ್ನು ಕಂಡಿದ್ದಾರೆ ಅಂದರೆ ಶಂಖಚಕ್ರ ಗದಾ ಪದ್ಮವನ್ನು ಧಾರಣೆ ಮಾಡಿದ್ದಾನೆ, ಮಾಸದ ಪೀತಾಂಬರವನ್ನು ಹುಟ್ಟಿದ್ದಾನೆ, ನವರತ್ನ ಖಚಿತವಾದ ಕಿರೀಟವನ್ನು ಧಾರಣೆ ಮಾಡಿದ್ದಾನೆ, ಹೊಳೆಯುವ ಮಕರ ಕುಂಡಲವನ್ನು ಧಾರಣೆ ಮಾಡಿದ್ದಾನೆ, ಕುತ್ತಿಗೆಯಲ್ಲಿ ಕೌಸ್ತುಭ, ಎದೆಯಲ್ಲಿ ಶ್ರೀವತ್ಸ, ನಳಿಸುವ ಕಮಲದ ಮೊಗ್ಗಿನ ಮಾಲೆಯನ್ನು ಪಾದದ ತನಕ ಹಾಕಿದ್ದಾನೆ. ಇಂಥ ಅದ್ಭುತವಾದ ರೂಪ. ಅವನ ಮೈ ಕಾಂತಿಯಿಂದ ಇಡೀ ಬಂದಿಖಾನೆಯ ಕತ್ತಲಲ್ಲಿಂದ ಕಳೆಯುವಂತಹ ಅಗಾಧವಾದ ತೇಜಸ್ವಿ ಪುರುಷ ಆ ಕೃಷ್ಣನನ್ನು ಕಂಡ ಅನ್ಕೊಂಡ. ಏನು ಅನ್ಕೊಂಡ? ದೇವರಂತಾನೆ ನಂತರ ಯಾರೂ ಹುಟ್ಟಲ್ಲ. ಅದ್ಯಾಕೆ? ಇದೇ ವಸುದೇವನ ಹಿಂದೆ 6 ಜನ ಮಕ್ಕಳು ಹುಟ್ಟಿದ್ರಿ. ಒಬ್ಬರು ಕೈಗೊಂದು ಉಂಗುರ ಕೂಡ ಹಾಕ್ಕೊಂಡು ಬಂದಿರಲಿಲ್ಲ, ಒಬ್ಬರು ಒಂದು ಸಣ್ಣದ ಲಂಗೋಟಿ ಕೂಡ ಹಾಕ್ಕೊಂಡು ಬಂದಿರಲಿಲ್ಲ. ಇದೇನ್ರಿ ಇದು 8ನೇ ಕೂಸಿದು? ಶಂಖ ಚಕ್ರ ಗದಾ ಪದ್ಮ ಚತುರ್ಭುಜ. ದೇವರಂತ ನಂತರ ಯಾರಿಲ್ಲ, ಯಾರ ಥರ ನಾನಿಲ್ಲ, ನನಗೆ ಹುಟ್ಟಿಲ್ಲ. ಇದನ್ನು ಯಾರು ತಿಳ್ಕೊಳ್ತಾರೆ ಅವ್ರಿಗೂ ಹುಟ್ಟಿಲ್ಲ ಅಂತೇಳಿ ವಸುದೇವನಿಗೆ ಭಗವಂತ ಹೇಳ್ತಾ, ಕೆಲವು ಕಾಲ ನನ್ನನ್ನು ಮಗ ಅಂತ ಕಿಳಿರಿ, ಕೆಲವು ಕಾಲ ಪರಬ್ರಹ್ಮ ಅಂತ ಯೋಚನೆ ಮಾಡಿ ಉತ್ತಮವಾದ ನನ್ನ ಲೋಕವನ್ನೇ ಪಡೆಯುವಿಂತೀರಿ ಅಂಥೇಳಿ ಭಗವಂತ ಅನುಗ್ರಹ ಮಾಡಿದ್ದಾನೆ. ಭಗವಂತನ ದಿವ್ಯವಾದ ಜನ್ಮ ಕರ್ಮಗಳನ್ನು ಯಾರು ತಿಳ್ಕೊಳ್ತಾರೆ, ಈ ದೇಹವನ್ನು ಬಿಟ್ಟರೆ ಮತ್ತೆ ಅವರಿಗೆ ಹುಟ್ಟಲಿಕ್ಕೆ ಮತ್ತಿನ್ನೊಂದು ದೇಹವೇ ಇಲ್ಲ. ಜೀವನ ಸ್ವರೂಪ ಅಪ್ರಾಕೃತ. ಸಂಸಾರದಲ್ಲಿ ಪಡೆಯುವ ದೇಹಗಳು ಮಾತ್ರ ಪ್ರಾಕೃತ. ಜೀವ ಸ್ವಾಭಾವಿಕವಾಗಿ ಅಪ್ರಾಕೃತ, ಚಿನ್ಮಾತ್ರ. ಆದರೆ ಅವನಿಗೆ ಬಾಡಿ ಬರೋದು ಮಾತ್ರ ಪ್ರಕೃತಿಯಿಂದ ಸಂಬಂಧಪಟ್ಟದ್ದು. ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ, ರಾ ಮೆಟೀರಿಯಲ್ಸ್, ಇದರಿಂದ ಬಾಡಿ ಆಗತ್ತೆ. ಭಗವಂತಂದು ಹಾಗಲ್ಲ. ಭಗವಂತಂದು ಅಪ್ರಾಕೃತ. ಅವನ ಎಲ್ಲ ಅವತಾರಗಳು ಅವನಿಗೆ ಅಪ್ರಾಕೃತ. ಅವನಿಗೆ ಹುಟ್ಟು ಇಲ್ಲ, ಅರ್ಥಾತ್ ಸಾವು ಇಲ್ಲ. ಜೀವರ ಹುಟ್ಟು ಹಳೆಯ ಕರ್ಮಗಳ ಸವೆಸುವ ಸಲುವಾಗಿ ಹುಟ್ಟು, ಜೊತೆಗೆ ಹೊಸ ಕರ್ಮವನ್ನು ಮಾಡಿ ಅಂಟಿಸಿಕೊಳ್ಳುವುದಕ್ಕಾಗಿ ಹುಟ್ಟು. ಒಂದು ದಿನ ಒಬ್ಬ ಮನುಷ್ಯ ಬದುಕಿದ್ರೆ ಜಾವಕ್ಕೆ ಮಾಡುವೆ,
1000 ತಪ್ಪನು ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಮ್ಮಯ. ಹೊಸ ಕರ್ಮವನ್ನು ಮಾಡಲಿಕ್ಕೋಸ್ಕರ. ನಮ್ಮ ಹುಟ್ಟೆಲ್ಲ ನಮ್ಮ ಇಚ್ಛೆಗೆ ಅನುಸಾರವಾಗಿ ಅಲ್ಲ. ಅವ ಹೋಗು ಅಂದರೆ ಬರಬೇಕು, ಅವು ಬಾ ಅಂದರೆ ಇಲ್ಲಿಂದ ಹೋಗ್ಬೇಕು, ಕರೆದಾಗ ಹೋಗ್ಬೇಕು, ಕಳಿಸ್ದಾಗ ಬರಬೇಕು. ದೇವರು ಅವನು ಹೋಗು ಅನ್ನೋರು ಇಲ್ಲ, ಬಾ ಅನ್ನೋರು ಇಲ್ಲ. ಅವನು ಸ್ವೇಚ್ಛಾವತಾರಿ. ಅವನು ಬೇಕಾದಾಗ ಬರ್ತಾನೆ, ಬೇಕಾದಾಗ ಹೋಗ್ತಾನೆ. ಇಬ್ಬರು ಒಂದೇ ಕಡೆ ಇರ್ತೀವಿ ರೀ. ಇಬ್ಬರು ಜೀವನೂ ಅಲ್ಲೇ ಇದ್ದಾನೆ. ದೇಹದ ಒಳಗೆ ಜೀವನೂ ಇದ್ದಾನೆ, ದೇವರು ಇದ್ದಾನೆ. ಜೀವನಿಗೆ ದೇಹ ಬಂಧಕ, ದೇವರಿಗೆ ಬಂಧಕ ಅಲ್ಲ. ಯಾಕೆ? ಅವನು ಅಲ್ಲೇ ಇದ್ದಾನೆ ಅಂದಮೇಲೆ ಅವನಿಗೂ ಬಂಧಕ ಅಲ್ವಾ? ಅಲ್ಲ. ನೋಡಿ, ಈ ಜಗತ್ತಲ್ಲಿ ಜೈಲ್ ಅಂತಿರುತ್ತೆ, ಜೈಲು. ಅಲ್ಲಿ ಇಬ್ಬರು ಇರ್ತಾರೆ, ಕಳ್ಳನೂ ಇರ್ತಾನೆ, ಜೈಲರೂ ಇರ್ತಾನೆ. ಕಳ್ಳಂಗೆ ಬಂಧಕ, ಜೈಲರ್ಗೆ ಬಂಧಕ ಅಲ್ಲ. ಯಾಕಂದರೆ ಜೈಲರು ಯಾವಾಗ ಬೇಕಾದ್ರೂ ಒಳಗೆ ಹೋಗ್ಬೋದು, ಯಾವಾಗ ಬೇಕಾದ್ರೂ ಹೊರಗ್ಬೋದು. ಅವನು ಭಾಳ ಮುಖ್ಯಸ್ಥ. ಹಾಗೆ ಭಗವಂತ ಈ ದೇಹದ ಒಳಗಿರುವ ಮುಖ್ಯಸ್ಥ. ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು. ಅವನು ಸ್ವತಂತ್ರ. ಕಳ್ಳ ಸ್ವತಂತ್ರ ಅಲ್ಲ. ಒದ್ದು ಒಳಗೆ ಹಾಕ್ತಾರೆ, ಒದ್ದು ಹೊರಗೆ ಹಾಕ್ತಾರೆ. ನಮಗೂ ಅಷ್ಟೇ, ದೇವರು ಯಾವಾಗಲೂ ದೇಹ ಕೊಡ್ತಾನೆ, ಯಾವಾಗಲೂ ಕಿತ್ಕೊಳ್ತಾನೆ. ನಮ್ಮಿಚ್ಛೆ ಇಲ್ಲೇನು ನಡೆಯೋದಿಲ್ಲ. ಹೀಗಾಗಿ ಭಗವಂತನ ಅವತಾರ, ಭಗವಂತನ ವ್ಯಾಪಾರ ಎಲ್ಲವೂ ಕೂಡ ದಿವ್ಯವಾದ ಕಾರಣ, ಅಲೌಕಿಕವಾದ ಕಾರಣ. ಭಗವಂತನ ಅವತಾರದ ಕಥೆಯನ್ನು, ಅವತಾರವನ್ನು ಅಲೌಕಿಕ ಅಂತ ತಿಳಿಸುವ ಸಲುವಾಗಿಯೇ ರಾಮಾವತಾರ ಆದಾಗ ರಾಮನವಮಿ ಅಂತ ಆಚರಣೆ ಮಾಡ್ತಾರೆ. ಕೃಷ್ಣ ಹುಟ್ಟಿದ್ದನ್ನು ಕೃಷ್ಣ ಜಯಂತಿ ಅಂತ ಮಾಡ್ತಾರೆ. ನಾವು ಹುಟ್ಟಿದ್ದನ್ನು ಯಾರೂ ಮಾಡಲ್ಲ ಹಾಗೆ ಅಲ್ವಾ? ಇರೋ ಕ್ಯಾಂಡ್ಲು, ಇರೋ ದೀಪ, ಇರೋ ಬೆಳಕನ್ನು ಉಫ್ ಅಂತ ಆರಿಸಿ ನಿಮ್ಮ ಇಡೀ ಬದುಕು ಕತ್ತಲಮಯ ಆಯಿತು, ಹಾಳಾಗಿ ಹೋಗಿ ಅಂತ ಹೇಳಿ ಕಳಿಸ್ತಿರ್ತಾರೆ. ಆದರೆ ದೇವರ ಹೆಸರಲ್ಲಿ ದೀಪ ಹಚ್ತೀವಿ. ಭಗವಂತ ಬೆಳಕಿಗೆ ಮತ್ತೊಂದು ಹೆಸರು. ಹೀಗಾಗಿ ಕೃಷ್ಣಂದು ಹುಟ್ಟಲ್ಲ, ಅವನದು ಅವತಾರ, ಅವನದು ಕರ್ಮಗಳಲ್ಲ, ಅವನದು ಲೀಲೆ, ಅವನದು ಎಲ್ಲವೂ ಕೂಡ ಲೀಲೆ. ಹೀಗಾಗಿ ಯಾರು ಆ ಭಗವಂತನ ಈ ಬಗೆಯಾಗಿ ತಿಳ್ಕೊಳ್ತಾರೆ ಅವರಿಗೆ ಮತ್ತೆ ಹುಟ್ಟು ಸಾವಿಲ್ಲ. ಇಂಥ ಭಗವಂತನನ್ನು ಸರಿಯಾಗಿ ತಿಳಿದರೆ ಮಾತ್ರ ಭಗವಂತ ನಮಗೆ ಉತ್ತಮೋತ್ತಮವಾದ ಅನುಗ್ರಹವನ್ನು ಮಾಡ್ತಾನೆ. ಹೇಗೆ ತಿಳ್ಕೊಳ್ಬೇಕು? ಕೃಷ್ಣ ಪರಮಾತ್ಮ ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ. ಭಗವಂತನ ತಿಳುವಳಿಕೆ ನಿಮಗೆ ಹೇಗಿರುತ್ತೆ, ದೇವರು ನಿಮಗೆ ಹಾಗೆ ಅನುಗ್ರಹ ಮಾಡ್ತಾನಂತ. ಒಂದು ಪ್ರಸಂಗ ಮಹಾಭಾರತದಲ್ಲಿ, ಯುದ್ಧದ ಪ್ರಸಂಗದಲ್ಲಿ ದುರ್ಯೋಧನ ಕೃಷ್ಣನನ್ನು ಬೇಡ ಅಂದ. ನೀನು ಯಾಕೋ, ನಿನ್ನ ಹಂಗೆ ಯಾಕೋ ಅಂದ. ನೀನು ಕೊಡೋ ಸೈನ್ಯ ಅದೊಂದು ಸಾಕು ಅಂತ ನಾರಾಯಣಿ ಅನ್ನುವ ಸೈನ್ಯವನ್ನು ಮಾತ್ರ ತೆಗೆದುಕೊಂಡು ಹೋದ. ಸಮಸ್ತ ಸೈನ್ಯ ಸಂಪತ್ತು ಎಲ್ಲ ಕಳ್ಕೊಂಡ. ಅರ್ಜುನ ಅಂದ, ನನಗೆ ನಿಂದು ಏನೂ ಬೇಡ, ನನಗೆ ನಿಂದು ಏನೂ ಬೇಡ, ನನಗೆ ನೀನೇ ಬೇಕಂದ. ನಮಗೂ ಇದೇ ಕತೆ. ಕೃಷ್ಣನ ಹತ್ರ ಹೋದಾಗ ಮಧ್ವಾಚಾರ್ಯರು ಹೇಳ್ತಾರೆ, ಕೃಷ್ಣ ಹೀಗೆ ಹಿಡ್ಕೊಂಡು ಬಿಟ್ಟಿರ್ತಾನಂತ. ಮಧ್ವಾಚಾರ್ಯ ಥರ, ನಾನು ಬೇಕೋ ನಂದು ಬೇಕೋ, ನಾನು ಬೇಕೋ ನಂದು ಬೇಕು. ನಾವು ದೇವ್ರ ಹತ್ರ ಹೋಗಿ ನೀನು ಬೇಕು ಅಂತ ಕೇಳೋದೇ ಇಲ್ಲ ರೀ. ನಮ್ಮ ಮಗಳಿಗೆ ವರ ಬೇಕು ಅಂತೀವಿ, ನನ್ನ ಮಗನಿಗೆ ಕೆಲಸ ಬೇಕು, ನನ್ನ ಮಗನಿಗೆ ಮೆಡಿಕಲ್. ನೀನೇನು ಬೇಡ, ನೀನು ಕೊಡೋದೆಲ್ಲ ಬೇಕು. ಹಾಗಾದರೆ ನಾವು ಯಾರ ಕಂಪ್ನಿಯವರು, ಯಾರ ಪಕ್ಷ? ಜಗನ್ನಾಥದಾಸರು ಹೇಳ್ತಾರೆ, ಪರಮ ಸತ್ಪುರುಷಾರ್ಥರೂಪನು ಹರಿಯು ಲೋಕಕ್ಕೆ ಎಂದು ಪರಮಾದರದಿ ಸದುಪಾಸನೆಯ ಮಾಳ್ದ ಪರಿಗಿತ್ತಪನು ತನ್ನ ಮರೆತು ಧರ್ಮಾರ್ಥಗಳ ಕಾಮಿಸುವವರಿಗೆ ನಗುತಾತಿ ಶೀಘ್ರದಿಂದಲಿ ಸುರಪತನೆಯ ಸುಯೋಧನರಿಗಿತ್ತಂತೆ ಕೊಡುತ್ತಿಪ್ಪ. ತುಂಬ ಒಳ್ಳೆ ಕಥೆ ಗೊತ್ತಾ? ದೇವರು ಜಗತ್ತಿನಲ್ಲಿರುವ ಒಳ್ಳೆಯವರು ಕೆಟ್ಟವರು ಎಲ್ಲರಿಗೆ ಅವನೇ ಹೆಲ್ಪ್ ಮಾಡೋದು. ದೇವರ ಸಹಾಯ ಇಲ್ಲದೇ ಇದ್ದರೆ ಕಳ್ತನ ಮಾಡೋಕ್ಕಾಗಲ್ಲ ರೀ. ಬೀಗ ತೆಗಿಯೋ ಟೈಮ್ಗೆ ಸ್ಟ್ರೋಕ್ ಹೊಡೆದ್ಬಿಟ್ರೆ ಏನು ಮಾಡ್ಬೇಕ್ರಿ?
ಬೀಗ ತೆಗೆಯುವಾಗ ಸ್ಟ್ರೋಕೇ ಹೊಡೆಯದಾಗೆ ಅವನ ಕೈಯೊಳಗೆ ಇವನೇ ನಿಂತು ಬೀಗ ತೆಗೆಸಿದ್ಯಾರೋ? ಭಗವಂತನೇ. ಕಳ್ಳರಿಗೂ ಅವನೇ, ಸುಳ್ಳರಿಗೂ ಅವನೇ, ಅಯೋಗ್ಯರಿಗೂ ಅವನೇ, ಎಲ್ಲರಿಗೂ ಅವನೇ. ಕೆಲವರು ದೇವರಿದ್ದಾನೆ ಅನ್ನೋದು ಮರ್ತು ಕೆಲಸ ಮಾಡ್ತಾರೆ, ಹಾಳಾಗಿ ಹೋಗ್ತಾರೆ. ದೇವರ ಇರುವಿನ ಅರಿವಿನೊಂದಿಗೆ ಯಾರು ಮಾಡ್ತಾರೆ ಅವರಿಗೆ ಭಗವಂತ ತನ್ನನ್ನೇ ಮನವನಿತ್ತರೆ ತನ್ನನಿ ಇವನು. ಹಾಗಾದರೆ ಭಗವಂತನ ಉಪಾಸನೆ ನಾವು ಹೇಗೆ ಮಾಡ್ತೀವಿ ಹಾಗೆ ಭಗವಂತ ನಮಗನುಗ್ರಹ ಮಾಡ್ತಾನೆ. ಕೆಲವರು ಬೇರೆ ಬೇರೆ ದೇವತೆಗಳನ್ನು ಉಪಾಸನೆ ಮಾಡ್ತಾರೆ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥಾ ಭಜಾಮ್ಯಹಂ ಮಮ ವರ್ತಮಾನು ವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ಅರ್ಜುನ, ಯಾರೇ ಆಗಿರಲಿ ಅವರು ಹೇಗೆ ನನ್ನನ್ನು ಆರಾಧನೆ ಮಾಡ್ತಾರೆ ಅವರ ಆರಾಧನೆಗೆ ಅನುಗುಣವಾಗಿ ನಾನು ಅವರಿಗೆ ಸ್ವರ್ಗ ಇತ್ಯಾದಿಗಳನ್ನು ಕೊಡ್ತೇನೆ. ಎಲ್ಲ ಮನುಷ್ಯರು ಕೂಡ ನನ್ನನ್ನೇ ಹಿಡಿಬೇಕು. ನನ್ನನ್ನು ಬಿಟ್ಟರೆ ಅವ್ರಿಗೆ ಯಾರೂ ವರ ಕೊಡೋರಿಲ್ಲ, ಯಾರೂ ಅನುಗ್ರಹ ಮಾಡೋರಿಲ್ಲ. ಆದರೆ ಕಾಂಕ್ಷಂತ ಕರ್ಮಣಾಂ ಸಿದ್ಧಿಂ ಯಜಂತ ಇಹ ದೇವತಾ ಕ್ಷಿಪ್ರಮ್ಮಿ ಮಾನುಷೇ ಲೋಕೆ ಸಿದ್ಧಿರ್ಭವತಿ ಕರ್ಮಜ. ನೀನು ಯಾವುದೇ ದೇವತೆಗಳ ಆರಾಧನೆ ಮಾಡು, ಗಣಪತಿಗೆ ಮಾಡು, ಈಶ್ವರಂಗೆ ಮಾಡು, ಆಂಜನೇಯಂಗೆ ಮಾಡು, ಇಂದ್ರಂಗೆ ಮಾಡು, ಚಂದ್ರಂಗೆ ಮಾಡು. ಕೆಳಗೆ ಬಿದ್ದ ನೀರೆಲ್ಲ ಸಮುದ್ರವನ್ನು ಸೇರುವಂತೆ ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ. ಎಲ್ಲಿಗೆ ಬರುತ್ತದು? ಕೇಶವಂ ಪ್ರತಿ ಗಚ್ಚತಿ. ಎಲ್ಲ ದೇವತೆಗಳ ಆರಾಧನೆ ನನಗೇ ಬರುತ್ತೆ. ಅದನ್ನು ತಿಳಿಯದೆ ತ್ರೈವಿದ್ಯರು ಕರ್ಮದ ಫಲವನ್ನು ಅಪೇಕ್ಷೆ ಮಾಡಿ ಬೇರೆ ಬೇರೆ ದೇವತೆಗಳ ಆರಾಧನೆ ಮಾಡ್ತಾರೆ. ಗಣಪತಿಯ ಆರಾಧನೆ ಮಾಡ್ತಾರೆ. ಯಾಕಂದರೆ ಆ ದೇವತೆ ಬಹಳ ಬೇಗ ಮಾನುಷ್ಯ ಲೋಕೆ ಸಿದ್ಧಿರ್ಭವತಿ ಕರ್ಮಜ. ಈ ಮನುಷ್ಯ ಲೋಕದಲ್ಲಿ ದೇವತೆಗಳು ಬಹಳ ಬೇಗ ಫಲವನ್ನು ಕೊಡ್ತಾರೆ. ಆದ್ದರಿಂದ ಅವರಿಗೆಲ್ಲ ಅಲ್ಲಿ ಆರಾಧನೆ ಮಾಡಬೇಕು ಅಂತ ಅನಿಸತ್ತೆ. ನಿಜವಾಗಿ ನೋಡಿದ್ರೆ ಆ ತ್ರೈವಿದ್ಯರು ಅಂದರೆ 3 ಗುಣಕ್ಕೆ ಸಂಬಂಧಪಟ್ಟವರು, ಸತ್ವಗುಣ, ರಜೋಗುಣ, ತಮೋಗುಣಕ್ಕೆ ಸಂಬಂಧಪಟ್ಟ ತ್ರೈವಿದ್ಯರನ್ನು ಸೃಷ್ಟಿ ಮಾಡಿದ ನಾನೇ. ಎಲ್ಲರಿಗೆ ತಂದೆ ನಾನು. ತಂದೆಯಾದ ನನ್ನನ್ನು ಬಿಟ್ಟು ಉಳಿದ ಚಿಕ್ಕಪ್ಪ ಆಂಟಿ ಅಂಕಲ್ ಕೇಳಿದ್ರೆ ಏನು ಕೊಟ್ಟಾರು? ನನ್ನನ್ನು ಕೇಳಬೇಕು. ಅದಕ್ಕೆ ಭಗವಂತ ಹೇಳ್ತಾನೆ, ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಯ ಕರ್ತಾರಮವ್ಯಯಂ. ಎಲ್ಲರ ಸೃಷ್ಟಿಗೆ ಕಾರಣನಾದ ನನ್ನನ್ನು ಮರೆತು ಅನ್ಯ ದೇವತೆಗಳ ಆರಾಧನೆ ಮಾಡಿದಾಗ ಪರಿಪೂರ್ಣವಾದ ಫಲವನ್ನು ಅವರು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲೆಲ್ಲ ನೋಡುವಾಗ ಕೆಲವ್ರಿಗನ್ಸತ್ತೆ ಇದು ಜಾತಿ ವ್ಯವಸ್ಥೆ, ಹಾಗೆ ಹೀಗೆ ತುಂಬ ದೊಡ್ಡ ಮಾತುಗಳಿದೆ. ಇದು ಒಂದಕ್ಕೆ ಒಂದಿನ 2 ದಿನ 1 ವಾರ ಉಪನ್ಯಾಸ ಮಾಡುವಷ್ಟು ವಿಷಯ. ಜಗದ್ಗುರು ಮಧ್ವಾಚಾರ್ಯರು ತುಂಬ ಅದ್ಭುತವಾದ ಮಾತುಗಳನ್ನು ಹೇಳ್ತಾರೆ. ಇಲ್ಲಿ ಎಲ್ಲಿ ಯಾವ ಜಾತಿಗೆ ಹೆಚ್ಚುಗಾರಿಕೆ ಇಲ್ಲ. ಬ್ರಾಹ್ಮಣ ಅಂತ ಆಗಬೇಕಾದ್ರೆ ಹುಟ್ಟಿನಿಂದ ಯಾರು ಬ್ರಾಹ್ಮಣ ಆಗೋಲ್ಲ. ಮುಖವ ತೊಳೆದು ನಾಮ ಬಳೆದುಕೊಂಡನಲ್ಲದೆ ಸುಖ ತೀರ್ಥರ ಶಾಸ್ತ್ರ ಓದಿದನೇ. ಹುಟ್ಟಿನಿಂದ ಬಂದದ್ದು ಔಪಾಧಿಕವಾದದ್ದು. ಸ್ವಾಭಾವಿಕವಾಗಿ ಬರುವಂಥ ನಿಜವಾದ ಬ್ರಾಹ್ಮಣ್ಯ ಸತ್ವಗುಣ ಭೂಯಿಷ್ಠವಾಗಿರ್ತಕ್ಕಂಥದ್ದು. ಯಾರಲ್ಲಿ ಸಾತ್ವಿಕ ಬುದ್ಧಿ ಇದೆ ಅವ ಯಾರೇ ಆಗಿದ್ರೂ ಅವ ಬ್ರಾಹ್ಮಣ. ಹುಟ್ಟಿನಿಂದ ಬ್ರಾಹ್ಮಣನಾಗಿ ಹೊಡಿ ಬಡಿ ಕೊಲ್ಲು ಹಾಳು ಮಾಡು ಇನ್ನೊಬ್ಬರಿಗೂ ತೊಂದರೆ ಕೊಡು ಇದಲ್ಲ. ಮೇಲೆ ರ್ಯಾಪರ್ ಮಾತ್ರ ಬ್ರಾಹ್ಮಣ ರ್ಯಾಪರ್ ಇದೆ, ಒಳಗೆ ಪ್ರಾಡಕ್ಟ್ ಮಾತ್ರ ಕೆಟ್ಟದ್ದೇ ಇದೆ. ಒಟ್ಟು ಎಲ್ಲರ ಸೃಷ್ಟಿ ನಾನು ಕಾರಣ, ಎಲ್ಲರ ಸೃಷ್ಟಿ ನನ್ನಿಂದಾಗಿದೆ, ಎಲ್ಲರ ಕರ್ಮಗಳು ನನ್ನಿಂದ ಆಗ್ತಾ ಇದೆ ಅಂದಮೇಲೆ ವರ ಕೊಡೋವನು ನಾನೇ, ಪೂಜೆ ಮಾಡಿಸ್ಕೊಳ್ಳೋವನು ನಾನೇ. ಯಾವ ದೇವರಿಗೆ ಪೂಜೆ ಮಾಡಿದ್ರೂ ನನಗೆ ಸೇರುತ್ತಾದ ಕಾರಣ ಯಾವ ದೇವರ ಆರಾಧನೆ ಮಾಡಬೇಡ ಹೇಳಲ್ಲ. ಮಾಡುವಾಗ ನನ್ನನ್ನು ಮರೆತು ಮಾಡಬೇಡಿ. ಗಣಪತಿ ಪೂಜೆ ಮಾಡ್ತೀರಾ ಮಾಡಿರಿ, ಹನುಮಂತನ ಪೂಜೆ ಮಾಡ್ತೀರಾ ಮಾಡಿರಿ, ಈಶ್ವರನ ಆರಾಧನೆ ಮಾಡ್ತೀರಾ ಮಾಡಿ, ಇಂದ್ರ ಚಂದ್ರ ಸೋಮ ಪ್ರಜಾಪತಿ ಯಾರ ಆರಾಧನೆಯನ್ನಾದರೂ ಮಾಡಿ ಒಳಗೆ ನನ್ನ ಇರುವಿನ ಅರಿವು ನನ್ನ ಎಚ್ಚರಿಕೆಯಿಂದ ಮಾಡಿ. ನಮಾಂ ಕರ್ಮಾಣಿ ಲಿಪ್ಯಂತಿ ನಮೇ ಕರ್ಮ ಫಲೆ ಸ್ಪೃಹ ಇತಿ ಮಾಂ ಯೋಭಿಜಾನಾತಿ ಕರ್ಮ ಭಿನ್ನ ಸಬದ್ಯತೆ. ಭಗವಂತನಿಗೆ ಯಾವ ಕರ್ಮದ ಲೇಪ ಇಲ್ಲ. ದೇವರಿಗೆ
ಅವನು ಲೋಕವಿಲಕ್ಷಣ ಕರ್ತೃತ್ವ ಅವನಲ್ಲಿದೆ. ಹಾಗಾಗಿ ಅವನಿಗೆ ಯಾವ ಕರ್ಮವೂ ಅಂಟ್ಕೊಳ್ಳಲ್ಲ. ಅವನು ಏನು ಮಾಡಿದ್ರೂ ಅವನಿಗೆ ಪುಣ್ಯ ಪಾಪ ಇದೆಲ್ಲ ದೇವರಿಗೆ ಏನು ಬರಲ್ಲ ರೀ. ಯಾರು ಹೀಗೆ ತಿಳ್ಕೊಳ್ತಾನೆ ಅವನಿಗೂ ಕೂಡ ಯಾವ ಕರ್ಮ ಲೇಪ ಆಗದ ಹಾಗೆ ನಾನು ನೋಡ್ಕೊಳ್ತೇನೆ ಅಂತ ಭಗವಂತ ಹೀಗೆ ಆಶ್ವಾಸನೆ ಕೊಡ್ತಾನೆ. ಕರ್ಮದಲ್ಲಿ ಅನೇಕ ತ್ರೈವಿಧ್ಯಗಳನ್ನು ಹೇಳ್ತಾನೆ ಕೃಷ್ಣ. ಅಕರ್ಮ, ವಿಕರ್ಮ, ಕರ್ಮ, ಇದು ಮೂರು ಇರ್ತಕ್ಕಂಥದ್ದು. ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು ಕರ್ಮ, ಮಾಡಬೇಡ ಅಂದದ್ದು ವಿಕರ್ಮ, ಮಾಡಬೇಡ ಅನ್ನೋದನ್ನು ಮಾಡ್ತಾನಲ್ಲ ಅದು ದುಷ್ಕರ್ಮ. ಇದನ್ನೆಲ್ಲ ತಿಳ್ಕೊಂಡು ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು. ಕೆಲವರು ಯೋಗಿಗಳಾಗಿರ್ತಕ್ಕಂಥವರು ಭಗವದ ಉಪಾಸನೆಯನ್ನು ಯಜ್ಞ ಅಂತ ಭಾವನೆ ಮಾಡಿ ಮಾಡ್ತಾರೆ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ. ಅವರು ಅಗ್ನಿಹೋತ್ರ ಮಾಡುವಾಗಲೂ ಅಗ್ನಿಯಲ್ಲಿ ಪರಮಾತ್ಮ ಇದ್ದಾನೆ ಅಂಥೇಳಿಯೇ ಹೋಮ ಮಾಡ್ತಾ ಇದ್ದಾರೆ. ಕೆಲವರು ಕಿವಿಯೇ ಮೊದಲಾದ ಇಂದ್ರಿಯಗಳಲ್ಲಿ ಅಲ್ಲಿ ಏನೇನು ವಿಷಯ ಬರುತ್ತೆ ಅದೆಲ್ಲವೂ ಭಗವಂತನಿಗೆ ಸಮರ್ಪಣೆ ಮಾಡ್ತಾರೆ. ನೋಡಿದ್ದೆಲ್ಲ ನಿಂದು, ಕೇಳಿದ್ದೆಲ್ಲ ನಿಂದು, ನಡೆದಾಡಿದ್ದೆಲ್ಲ ನಿನ್ನ ಯಾತ್ರೆ, ಆಡಿದ್ದೆಲ್ಲ ನಿನ್ನ ಮಂತ್ರಗಳು, ಹೀಗೆ ತಾವೇನು ಮಾಡ್ತಾರೆ ಪೋಪು ದಿಪ್ಪುದು ಬಪ್ಪುದೆಲ್ಲವ ರಮಾಪತಿಗೆ ಅಧಿಷ್ಠಾನವೆಂದು ಜ್ಞಾನಿಗಳು ಈ ಬಗೆಯ ಯಜ್ಞವನ್ನು ಕೂಡ ಮಾಡ್ತಾ ಇದ್ದಾರೆ. ಯಜ್ಞ ಯಾವುದೇ ಇರಲಿ ಅದನ್ನು ಮಾಡಬೇಕಾದರೆ ಕರ್ಮ ಬೇಕೇ ಬೇಕು. ಅಂತಹ ಯಜ್ಞಗಳಲ್ಲಿ ಅನೇಕ ಯಜ್ಞಗಳು, ಅದರಲ್ಲಿ ದ್ರವ್ಯಮಯ ಯಜ್ಞಕ್ಕಿಂತ ಜ್ಞಾನಮಯವಾದ ಯಜ್ಞ ಅತ್ಯಂತ ಮಿಗಿಲಾಗಿರ್ತಕ್ಕಂಥದ್ದು. ಕೃಷ್ಣ ಪರಮಾತ್ಮ ಹೇಳ್ತಾನೆ, ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ನೀವು ಮಾಡುವ ಯಾವ ಕರ್ಮವೂ ಕೂಡ ಜ್ಞಾನದಿಂದ ಕೊನೆಗೊಂಡಾಗ ಮಾತ್ರ ಆ ಕರ್ಮ ಸಾರ್ಥಕ ಆಗತ್ತೆ. ಬೇಕಾದಷ್ಟು ದೊಡ್ಡ ಕರ್ಮ ಮಾಡಿದ್ರಿ, ಆ ಕರ್ಮದ ಹಿನ್ನೆಲೆಯಲ್ಲಿ ಭಗವಂತನ ಜ್ಞಾನ 1 ಗ್ರಾಮ್ ಇಲ್ಲ. ಪವಮಾನ ಹೋಮ ಮಾಡಿದ್ರಿ, ಪೂರ್ಣಾಹುತಿ ಹಾಕಿದ್ರಿ, ಎಲೆ ಹಾಕಿದ್ರಿ, ಊಟ ಮಾಡಿದ್ರಿ, ಮನೆಗೆ ಹೋದ್ರಿ, 0 ಪುಣ್ಯ. ಪವಮಾನ ಪ್ರತಿಪಾದ್ಯನಾದ ಪರಮಾತ್ಮ ಯಾರು? ಏನು ಆಹುತಿ ಕೊಡಬೇಕು? ತಿಳಿದು ಭಜಿಸುವುದೇ ಫಲವಿದು ಬಾಳ್ದುದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಜ್ಞಾನಪ್ರಾಪ್ತಿಯ ಸಾಧನೆಗಳು ಇವೆಲ್ಲ ಅಂತ ಭಗವಂತ ತಾನು ತಿಳಿಸ್ತಾ, ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಯಂತಿ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನಃ. ಉತ್ತಮವಾದ ಸಂಪತ್ತನ್ನು ಪಡಿಬೇಕಾದರೆ ಉತ್ತಮವಾದ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಬೇಕು. ದುಡ್ಡು ಸಂಪಾದನೆ ಮಾಡೋದೇ ಮಾರ್ಗ ಆಗಿರಬಾರ್ದು. ಕೆಲವರೇನೆಂದ್ರೆ ಯಾವ ಮಾರ್ಗ ಆದರೂ ಪರವಾಗಿಲ್ಲ ಸರ್, ಟೇಬಲ್ ಮೇಲಾದರೂ ಓಕೆ, ಟೇಬಲ್ ಕೆಳಗಾದರೂ ಓಕೆ ಅಂತ ಸಂಪಾದನೆ ಮಾಡಿದ್ರಿ, ರಾಂಗ್ ರೋಡ್. ಅದಕ್ಕೊಂದು ಕ್ರಮ ಇದೆ. ಹಾಗೆ ಜ್ಞಾನ ಸಂಪಾದನೆ ಹೇಗಾದರೂ ಮಾಡ್ಬೋದು, ಇಲ್ಲ ಅದಕ್ಕೊಂದು ಕ್ರಮ ಇದೆ. ದೊಡ್ಡವರ ಬಳಿ ಹೋಗಬೇಕು, ಪರಿಪರಿಯಾಗಿ ಸೇವೆ ಮಾಡಬೇಕು, ಅವರನ್ನು ಪ್ರಶ್ನೆ ಮಾಡಬೇಕು. ಗುರು ಶುಶ್ರೂಷೆಯ ವಿದ್ಯಾ, ಇದಕ್ಕಿಂತ ಮತ್ತಿನ್ನೊಂದಿಲ್ಲ ಅಂತ ಹೇಳ್ತಾ ಇಂತಹ ಜ್ಞಾನ ಅದರ ಮಹಿಮೆಯನ್ನು ಭಗವಂತ ವರ್ಣನೆ ಮಾಡ್ತಾ, ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಜೀವನದಲ್ಲಿ ಅರಿವಿಗಿಂತಲೂ ದೊಡ್ಡವಾದ ಪವಿತ್ರವಾದ ಮತ್ತೊಂದು ವಸ್ತು ಇಲ್ಲ. ಕಾರಣ ನಮ್ಮ ಎಲ್ಲ ಪಾಪಗಳನ್ನು ಸುಡುವ ಶಕ್ತಿ ಆ ಜ್ಞಾನಕ್ಕಿದೆ. ಜ್ಞಾನಾಗ್ನಿನ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತತ. 100 ಪಾಪಗಳನ್ನು ಮಾಡಿದ್ರೂ ಕೂಡ ಭಗವಂತನ ಅರಿವು ಆ ಎಲ್ಲ ತಪ್ಪುಗಳನ್ನು ಕೂಡ ಕ್ಷಮ ಮಾಡುವ ತಾಕತ್ತಿದೆ ಅದಕ್ಕೆ. ದೇವರೇ ನೀ ದೊಡ್ಡವ, ನಾನು ತಪ್ಪು ಮಾಡಿದ್ದೇನೆ, ಕ್ಷಮ ಮಾಡು ಅಂದರೆ ಸಾಕಂತ. ಆ ದೇವರು ದೊಡ್ಡವನು ಅಂತ ಗೊತ್ತಾಗಬೇಕಲ್ಲ, ಅದೇ ಜ್ಞಾನ. ಈ ಜ್ಞಾನ ನಮ್ಮ ಎಲ್ಲ ಪಾಪವನ್ನು ಕಳೆಯುತ್ತೆ. ಇಂತಹ ಜ್ಞಾನ ಯಾರಿಗೆ ಸಿಗತ್ತೆ? ಕೃಷ್ಣ ಪರಮಾತ್ಮ ಅದ್ಭುತವಾದ ಮಾತನ್ನು ಹೇಳ್ತಾ, ಶ್ರದ್ಧಾವಾನ್ ಲಭತೆ ಜ್ಞಾನಂ. ಶ್ರದ್ಧೆ ಬೇಕು. ಭಗವಂತನ ಅರಿವು ಪಡಿಬೇಕಾದರೆ ಶ್ರದ್ಧೆ ಬೇಕು. ಶ್ರದ್ಧೆ ಇಲ್ಲದವರಿಗೆ ಯಾವ ಜ್ಞಾನವೂ ಸಿಗೋಲ್ಲ. ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣಾಧಿಗಚ್ಚತಿ. ಹರಿಯ ಅರಿವು ಬಂದ ಮೇಲೆ ದೇವರು ಸರ್ವೋತ್ತಮ, ಅವನು ಸರ್ವತಂತ್ರ ಸ್ವತಂತ್ರ, ನಾನು ಅವನ ಅಧೀನ ಅನ್ನುವ ಈ ಜ್ಞಾನ ಪರಿಪಕ್ವ ಆದಾಗ ನೆಮ್ಮದಿ ಬರುತ್ತೆ. ನಾನು ನನ್ನಿಂದ ನಾನೇ ಎಲ್ಲ ಮಾಡಬೇಕು, ಟೆನ್ಷನ್ನೋ ಟೆನ್ಷನ್, ಬಿ ಪಿ. ದೇವರಿದ್ದಾನೆ, ನೋಡ್ತಾ ಇದ್ದಾನೆ, ಮಾಡ್ತಾ ಇದ್ದಾನೆ, ನಮ್ಮದೇನು ನಡೆಯತ್ರಿ,
ನಾವೇನಿದ್ರು ಡ್ಯೂಟಿ ಹೇಳ್ದಷ್ಟು ಮಾಡೋ ಅಷ್ಟಿದ್ರೆ ಆರಾಮಿರ್ಬೋದು. ಪರಾಂ ಶಾಂತಿಯಂ ಅಧಿಗಚ್ಚತಿ ಅಂತ ಹೀಗೆಲ್ಲ ಭಗವಂತ ಈ ಒಂದು 4ನೇ ಅಧ್ಯಾಯದಲ್ಲಿ ವಿಶೇಷವಾಗಿ ಆ ಕರ್ಮ ಮತ್ತು ಜ್ಞಾನಗಳ ವಿಶ್ಲೇಷಣಾ ರೂಪವಾದ ಅಧ್ಯಾಯದಲ್ಲಿ ಅರ್ಜುನ ನೆಪ ಮಾಡಿಕೊಂಡು ನಮಗೆಲ್ಲ ತಿಳಿಸಿದ್ದನ್ನು ಈ ದಿವ್ಯವಾದ ಕೃಷ್ಣ ಮಧ್ವರ ಸನ್ನಿಧಾನದಲ್ಲಿ ಹೇಳುವ ಭಾಗ್ಯ. ಮುಂದೆ ಕೃಷ್ಣ ಪರಮಾತ್ಮ ಅರ್ಜುನನ ಕುರಿತು ಏನು ಹೇಳ್ದ ಅದನ್ನು ಮತ್ತೆ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಮಧ್ವೇಶಾರ್ಪಣಮಸ್ತು. ಕೃಷ್ಣಾರ್ಪಣ. ಮುಮುಕ್ಷುಗಳಿಗೆ ಭಗವತ್